ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ಸೊ ನಿನ್ನೆ ನಾನು ಕ್ಲಾಸ್ ತೊಗೊಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ನಿನ್ನೆ ನಾನು ನಿಮಗೆ ವಿಡಿಯೋ ಕ್ಲಾಸನ್ನು ಹಾಕೋಕ್ಕಾಗಲಿಲ್ಲ. ಸೊ ಇವತ್ತು ನಿಮ್ಮ ಮುಂದೆ ಆನ್ಲೈನ್ ಕ್ಲಾಸ್ಗಾಗಿ ಇವತ್ತು ಜಾಯ್ನ್ ಆಗಿದ್ದೀನಿ. ಸೊ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಈ ಒಂದು ಆನ್ಲೈನ್ ಕ್ಲಾಸ್ಗೆ, ಇವತ್ತಿನ ಆನ್ಲೈನ್ ಕ್ಲಾಸ್ಗೆ ನಿಮ್ಮನ್ನು ವೆಲ್ಕಮ್ ಮಾಡ್ತಾಯಿದ್ದೀನಿ ಕಣಪ್ಪ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಅಬೌಟ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಹ್ಯಾಲೋರಿನ್ ಕಾಂಪೌಂಡ್ಸ್ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾಯಿದ್ವಿ. ಅದರಲ್ಲಿ ಹ್ಯಾಲೋರಿನ್ಸು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಗುತ್ತಾ ಇಲ್ವಾ ಅಂತ ನಾವು ಸುಮ್ಮನೆ ಚೆಕ್ ಮಾಡಿದಾಗ ಅಲ್ಲಿ ಒಂದು ಸ್ಟೇಟ್ಮೆಂಟನ್ನು ಹೇಳಿದ್ದೆ. ಜನರಲಿ ಹ್ಯಾಲೋರಿನ್ ಕಾಂಪೌಂಡ್ಸ್ ಆರ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ವಾಟ್ ಈಸ್ ದ ರೀಸನ್ ಫಾರ್ ದಟ್ ಅಂತ ಅಂದರೆ ಅಲ್ಲಿ ಒಂದಷ್ಟು 4 ರೀಸನ್ಸನ್ನು ನಿಮಗೆ ಹೇಳಿದ್ದೆ. ಆ್ಯಂಡ್ ಇಟ್ ಈಸ್ ಬಿಕಾಸ್ ಆಫ್ ಫಸ್ಟ್ ಒನ್ ರೆಸೊನೆನ್ಸ್ ಎಫೆಕ್ಟ್, ದ ಸೆಕೆಂಡ್ ಒನ್ ಡ್ಯೂ ಟು ದ ಡಿಫರೆನ್ಸ್ ಇನ್ ದ ಹೈಬ್ರಿಡೈಸೇಷನ್ ಆಫ್ ದ ಕಾರ್ಬನ್ ಆಟಮ್ ಟು ವಿಚ್ ಹ್ಯಾಲೋಜನ್ ಆಟಮ್ is bonded, and the third reason is that it is because of the instability of the phenyl carbocation, and the last one it is nothing but it is due to the possible repulsion between the electron rich benzene ring and also the negatively charged nucleophile. ಸೊ ಇದಿಷ್ಟು 4 ರೀಸನ್ಸ್ ಹೇಳುತ್ತೆ ಯಾವುದು ಹ್ಯಾಲೋರಿನ್ ಕಾಂಪೌಂಡ್ಸು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಗೋದಿಲ್ಲ, ಅಷ್ಟು ಈಸಿಲಿ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೆ. ಅದಾದಮೇಲೆ ಆಗಿದ್ದರೆ ಆಗದೇ ಇಲ್ವಾ, ಸೊ can we not able to carry out the nucleophilic substitution reaction by taking this halogens ಅಂತ ಅಂದರೆ ಸೊ ಅಂತ ಏನಾದರೂ ನಾವು ಕ್ವೆಶನ್ ಕೇಳಿದ್ರೆ ಇಲ್ಲ, ಮಾಡ್ಬೋದು. ಸೊ ಯಾವ ಕಂಡೀಷನಲ್ಲಿ ನಾವು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡ್ಬೋದು ಅಂತಂದರೆ ನಾನು ಹೇಳಿದ್ದೆ ನಿಮಗೆ ಡ್ರಾಸ್ಟಿಕ್ ಕಂಡೀಷನಲ್ಲಿ ನಾವು ಮಾಡ್ಬೋದು. ಡ್ರಾಸ್ಟಿಕ್ ಕಂಡೀಷನ್ ಅಂತಂದರೆ ನಿಮ್ಗೆ ಗೊತ್ತಿದೆ, ಅಟ್ ವೆರಿ ಹೈ ಟೆಂಪರೇಚರ್ ಮತ್ತು ಪ್ರೆಷರ್ ಕಂಡೀಷನನ್ನು ಮೇಂಟೈನ್ ಮಾಡಿ. ಆ್ಯಂಡ್ ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ಸಲ್ಲಿ ನಾವು ಇನ್ ದ ಪ್ರೆಸೆನ್ಸ್ ಆಫ್ ಎ ಕ್ಯಾಟಲಿಸ್ಟ್ ಅಂತ ತಗೊಂಡಾಗ ಇಟ್ ಈಸ್ ಪಾಸಿಬಲ್ ಟು ಕ್ಯಾರಿ ಔಟ್ ದ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಫ್ ಹ್ಯಾಲೋರಿನ್ ಕಾಂಪೌಂಡ್ಸ್. ಅದ್ರ ಬಗ್ಗೆ ನಿಮಗೆ ಒಂದು ಎಕ್ಸಾಂಪಲ್ನ ತಗೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಅಲ್ಲಿ ಒಂದು ಕ್ಲೋರೋಬೆಂಜಿನ್ನ ಫೀನಾಲಾಗಿ ಯಾವ ರೀತಿ ಕನ್ವರ್ಷನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಎಕ್ಸಾಂಪಲ್ನ ತೊಗೊಂಡು ಆ ಕೆಮಿಕಲ್ ರಿಯಾಕ್ಷನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೆ. ಸೊ ಇವತ್ತಿನ ಒಂದು ಟಾಪಿಕಲ್ಲಿ ಫಸ್ಟೇ ಇವತ್ತು ಏನು ನಾನು ಪಾಠ ಮಾಡ್ತಾಯಿದ್ದೀನಿ ಅದನ್ನು ನಾನು ಬೋರ್ಡ್ ಮೇಲೆ ಯಾವ ರೀತಿ ಬರೆದು ಪ್ರಾಕ್ಟೀಸ್ ಮಾಡಿ ಅಥವಾ ಬೋರ್ಡ್ ಮೇಲೆ ನಿಮಗೆ ಬರೆದು ಅದನ್ನು ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಲ್ಲ ಆ ರೀತಿ ಇವತ್ತು ಪಿ ಪಿ ಟಿನಲ್ಲಿ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಸ್ವಲ್ಪ ಪಿ ಪಿ ಟಿ ಮಾಡಬೇಕಾಗಿತ್ತು, ಅದು ಕಂಟಿನ್ಯೂಷನ್ ಪಾರ್ಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದರಿಂದ ಇವತ್ತು ನಾನು ಆ್ಯಸ್ ಇಟ್ ಈಸ್ ಇನ್ ದ ಕ್ಲಾಸ್ ರೂಮಲ್ಲಿ ನಾನು ಬೋರ್ಡ್ ಮೇಲೆ ಯಾವ ರೀತಿ ಬರ್ಕೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಆ ರೀತಿ ನಿಮಗೆ ಇವತ್ತಿನ ಒಂದು ಕ್ಲಾಸನ್ನು ನಾನು ಕಂಡಕ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಾವು ಪಿ ಪಿ ಟಿ ಜೊತೆಗೆ ವಾಪಸ್ ಬರೋಣ ಅಂತ ಹೇಳ್ತಾ, ಸೊ ನಿಮಗೆ ಹೇಳಿದ್ದಲ್ಲಿ ಒಂದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಹೆಂಗಾಗುತ್ತೆ, ಸೊ ಒಂದು ಎಕ್ಸಾಂಪಲ್ಲು ಯಾವ ರೀತಿ ತೊಗೊಂಡು ಕ್ಲೋರೋಬೆಂಜಿನ್ನ ಹೌ ಟು ಕನ್ವರ್ಟ್ ದಟ್ ಕ್ಲೋರೋಬೆಂಜಿನ್ ಇಂಟು ಫೀನಾಲ್ ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ಹೇಳಿದ್ದೆ. ಅದಾದಮೇಲೆ ಸೊ ಇವತ್ತಿನ ಒಂದು ಟಾಪಿಕಲ್ಲಿ ತೊಗೊಂಡ್ರೆ, ಸೊ ಇನ್ ಕೇಸ್ ಆ ಹ್ಯಾಲೋರಿನ್ ಕಾಂಪೌಂಡ್ ಇರುತ್ತೆ, ಹ್ಯಾಲೋರಿನ್ ಕಾಂಪೌಂಡ್ಗೆ ಇನ್ ಕೇಸ್ ಏನಾದರೂ ಅಲ್ಲಿ ಒಂದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪನ್ನು ನಾವೇನಾದರೂ ಇಂಟ್ರೊಡ್ಯೂಸ್ ಮಾಡಿದ್ರೆ ಎಲ್ಲಿಗೆ ಅಂತಂದರೆ ಕಾರ್ಬನ್ ಆಟಮ್ ಆಫ್ ದ ಬೆಂಜಿನ್ ರಿಂಗ್ ಇದ್ದೇ ಇರುತ್ತೆ. ಅಲ್ಲಿ ಹ್ಯಾಲೋರಿನ್ ಅಂತಂದಾಗ ಅಲ್ಲೊಂದು ಬೆಂಜಿನ್ ರಿಂಗ್ ಇರುತ್ತೆ. ಬೆಂಜಿನ್ ರಿಂಗಲ್ಲಿ ಕಾರ್ಬನ್ ಆಟಮ್ ಇರುತ್ತಲ್ಲ, ಆ ಕಾರ್ಬನ್ ಆಟಮ್ಸ್ಗೆ ಏನಾದರೂ ಒಂದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಏನಾದರೂ ಅಟ್ಯಾಚ್ ಆಗಿದ್ದರೆ ಅಂಥ ಕಂಡೀಷನಲ್ಲಿ ಸೊ ಏನಾಗ್ಬೋದು ಅಲ್ಲಿ, ಅಂಥ ಕಂಡೀಷನಲ್ಲಿ ನಮಗೆ ಏನು ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಸೊ ಮತ್ತು ಅದರ ರಿಯಾಕ್ಷನ್ನು ಅಥವಾ ರಿಯಾಕ್ಷನ್ಗೆ ಆ ರಿಯಾಕ್ಷನ್ ಕಂಡೀಷನ್ಸು ಮುಂದೆ ಏನಾಗುತ್ತೆ ಅಲ್ಲಿ ನಾವು ಈಸಿಲಿ ಕ್ಯಾರಿ ಔಟ್ ಮಾಡ್ಬೋದಾ ಅಥವಾ ಸೊ ಕಷ್ಟ ಆಗುತ್ತಾ ಅದನ್ನು ರಿಯಾಕ್ಷನ್ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೇನೆ. ಆ್ಯಂಡ್ ದೇರ್ಫೋರ್ ಟುಡೇಸ್ ಟಾಪಿಕನ್ನು ತಗೊಂಡ್ರೆ, ಸೊ ಟುಡೇಸ್ ಟಾಪಿಕ್ ಇಟ್ ಈಸ್ ನಥಿಂಗ್ ಬಟ್ ಎಫೆಕ್ಟ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ ಅಂತ ತೊಗೊಳ್ತಾ ಇದ್ದೀನಿ. ಎಫೆಕ್ಟ್ ಆಫ್ ನಿಮ್ಗೆ ಕಾಣ್ತಾ ಇದೆ, ಇ ಅಂದರೆ ಎಲೆಕ್ಟ್ರಾನ್ ಅಂತ ಅಂದ್ಕೊಳ್ಳಿ, ಡಬ್ಲ್ಯೂ withdrawing group, effect of some groups in the carbon atom over the carbon atom of the benzene ring. ಏನದು ಎಫೆಕ್ಟ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್? ಇಲ್ಲಿ 2 ಥರ ಗ್ರೂಪ್ ಬರುತ್ತೆ. ಸೊ ಒಂದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅಂತ ಹೇಳ್ತೀವಿ, ಆ್ಯಂಡ್ ಇನ್ನೊಂದನ್ನು ನಾವು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಅಂತ ತೊಗೊಳ್ತೀವಿ. ಸೊ ನಾರ್ಮಲ್ ಆಗಿ ನೋಡಿ, ಒಂದು ಎಕ್ಸಾಂಪಲ್ ಡೈರೆಕ್ಟಾಗಿ ತೊಗೊಳ್ತಾ ಇದ್ದೀನಿ. ನನ್ನ ಹತ್ರ ಒಂದು ಬೆಂಜಿನ್ ರಿಂಗ್ ಇದೆ, ಈ ಬೆಂಜಿನ್ ರಿಂಗ್ ಹೀಗಿದೆ, ಈಗ ಬರ್ಕೊಂಡೆ ಅಲ್ವಾ, ಇದು ಬೆಂಜಿನ್ ರಿಂಗು. ಈ ಬೆಂಜಿನ್ ರಿಂಗ್ಗೆ ಒಂದು ಹ್ಯಾಲೋಜನ್ ಆಟಮು ಬಾಂಡ್ ಆಗುತ್ತೆ.
ಇದು ಹ್ಯಾಲೋರಿನ್ ಕಾಂಪೌಂಡ್. ಈಗ ನೆಕ್ಸ್ಟ್ ಏನು ಹೇಳ್ತಾ ಇದ್ದೇನೆ, ಸಪೋಸ್ ಇನ್ ದಟ್ ಕೇಸ್, ಯಾವ ಕೇಸಲ್ಲಿ ಅಂತಂದರೆ ಇಫ್ ದೇರ್ ಆರ್ ಸಮ್ ಗ್ರೂಪ್ಸ್. ಏನು ಗ್ರೂಪ್ ಅದು ಅಂತಂದರೆ ಸಮ್ ಗ್ರೂಪ್ಸ್ ಲೈಕ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ ಅಂತ ಹೇಳ್ತಾ ಇದ್ದಾನೆ. ಒಂದು ಎಕ್ಸಾಂಪಲ್ನ ತೊಗೊಳ್ತಾ ಇದೆ ನೋಡಿ. ಐ ಹ್ಯಾವ್ ಟೇಕನ್ NO2 ಗ್ರೂಪ್ ಅಂತ ತೊಗೊಳ್ತಾ ಇದ್ದೀನಿ. ಇದನ್ನು ನೈಟ್ರೋ ಗ್ರೂಪ್ ಅಂತ ಹೇಳ್ತೀವಿ. ಏನಿದು ನೈಟ್ರೋ ಗ್ರೂಪ್ ಅಂತಂದರೆ ಈ ನೈಟ್ರೋ ಗ್ರೂಪ್ನ ನಾವು ಒಂದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಅಂತ ಹೇಳ್ತೀವಿ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಅಂತಂದರೆ ಬೇರೆ ಕಡೆಯಿಂದ ಅಥವಾ ಈ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಿದೆ ಅಥವಾ ಬೇರೆ ಕಡೆಯಿಂದ ಅದಕ್ಕೆ ಎಲೆಕ್ಟ್ರಾನ್ಸ್ಗಳು ಏನಾದರೂ ಸಿಕ್ಕಿದ್ರೆ ಈ ಎಲೆಕ್ಟ್ರಾನ್ಸನ್ನು ಈ ನೈಟ್ರೋ ಗ್ರೂಪು ಈಸಿಲಿ ತನ್ನ ಕಡೆಗೆ ಅಟ್ರ್ಯಾಕ್ಟ್ ಮಾಡ್ಕೊಳುತ್ತೆ. ಹೇಗೆ ಅಂತ ನೋಡಿ, ಹೀಗೆ ಇಲ್ಲಿ ಪೈ ಬಾಂಡೆಡ್ ಎಲೆಕ್ಟ್ರಾನ್ಸ್ ಇದೆಯಲ್ಲ, ಆ ಪೈ ಬಾಂಡೆಡ್ ಎಲೆಕ್ಟ್ರಾನ್ಸನ್ನು ತನ್ನ ಕಡೆಗೆ ಏನು ಮಾಡ್ಬೋದು, ಅದು ಅಟ್ರ್ಯಾಕ್ಟ್ ಮಾಡಿ ತನ್ನ ಕಡೆಗೆ ಅದನ್ನು ಎಲೆಕ್ಟ್ರಾನ್ಸನ್ನು ಅದು ವಿಡ್ರಾ ಮಾಡ್ಕೊಳ್ಳುತ್ತೆ, ಅಂದರೆ ಅಟ್ರ್ಯಾಕ್ಟ್ ಮಾಡ್ಕೊಳ್ಳುತ್ತೆ. ಸಚ್ ಎ ಟೈಪ್ ಆಫ್ ಗ್ರೂಪ್ ದೇ ಆರ್ ಕಾಲ್ಡ್ ಆಸ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಅಂತ ಹೇಳ್ತೀವಿ ಕಣಪ್ಪ. ದೇರ್ಫೋರ್ ಇಟ್ ಈಸ್ ನಥಿಂಗ್ ಬಟ್ ದ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಅಂತ ಹೇಳ್ತಾನೆ. ಇನ್ ದಟ್ ಕೇಸ್, ಫಾರ್ ಎಕ್ಸಾಂಪಲ್ ಹ್ಯಾಲೋರಿನ್ ಕಾಂಪೌಂಡ್ನಲ್ಲಿ ಕಾರ್ಬನ್ ಆಟಮ್ ಆಫ್ ದ ಬೆಂಜಿನ್ ರಿಂಗ್ನಲ್ಲಿ ಒಂದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದಾಗ ಆವಾಗ ನಾವೇನಾದರೂ ಈ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸನ್ನು ಕ್ಯಾರಿಔಟ್ ಮಾಡಿದ್ರೆ, ಈ ಕಾಂಪೌಂಡನ್ನು ತಗೊಂಡು ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ನಾವೇನಾದರೂ ಈ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನ ಕ್ಯಾರಿಔಟ್ ಮಾಡಿದ್ರೆ ಅಂಥ ಕಂಡೀಷನಲ್ಲಿ ನಮಗೆ ರಿಯಾಕ್ಷನ್ ಹೆಂಗೆ ಹೋಗುತ್ತೆ, ಅದು ಅಂದರೆ ಪ್ರಾಡಕ್ಟು ನಮಗೆ ಈಸಿಲಿ ಸಿಗುತ್ತಾ, ಬೇಗನೆ ಸಿಗುತ್ತಾ, ಮತ್ತು ಈಸಿಲಿ ನಾವು ರಿಯಾಕ್ಷನ್ನ ಕ್ಯಾರಿಔಟ್ ಮಾಡ್ಬೋದಾ, ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ದೇರ್ಫೋರ್ definitely the presence of an electron withdrawing group over the carbon atoms of the benzene ring, which can influence much effectively to carry out that nucleophilic substitution reaction ಅಂತ ಹೇಳ್ತಾರೆ. ಸೊ ಡೆಫಿನೆಟ್ಲಿ ಅಲ್ಲೊಂದು ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತೆ ಅಂತ ಹೇಳ್ತಾನೆ. ಏನಾಗುತ್ತೆ ಇನ್ಫ್ಲೂಯೆನ್ಸ್ ಅಂತಂದರೆ ಏನು, ಇಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ. ಸೊ ಒಂದಷ್ಟು ಎಕ್ಸಾಂಪಲ್ಸನ್ನು ತೊಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮಗೆ ಗೊತ್ತಾಗುತ್ತೆ. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ಸೊ ದೀಸ್ ಹ್ಯಾಲೋರಿನ್ ಕಾಂಪೌಂಡ್ಸ್ ದೇ ವಿಲ್ ಬಿಕಮ್ ಮೋರ್ ರಿಯಾಕ್ಟಿವ್ ಟುವರ್ಡ್ ದಿಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಮತ್ತೆ ರಿಪೀಟ್ ಮಾಡ್ತಾ ನೋಡಿ. ಸೊ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದಾಗ ಹ್ಯಾಲೋರಿನ್ ಕಾಂಪೌಂಡ್ನಲ್ಲಿ ಒಂದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪನ್ನು ನಾನು ಅದಕ್ಕೆ ಸೇರಿಸ್ಕೊಂಡ್ರೆ, the presence of that electron withdrawing group, so which can increase the rate of that reaction, ಅಂದರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನು ಈಸಿಲಿ ಆಗೋ ಥರ ಆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪು ಮಾಡುತ್ತೆ ಅಂತ ಹೇಳ್ತಾನೆ. ಸೊ ಅಲ್ಲಿ ಒಂದಷ್ಟು ಎಕ್ಸಾಂಪಲ್. ಆ್ಯಂಡ್ ಒನ್ಸ್ ಅಗೇನ್ ಎಷ್ಟು ಫಾಸ್ಟಾಗಿ ಆಗುತ್ತೆ, ಅದು ಎಷ್ಟು ಈಸಿಲಿ ಆಗುತ್ತೆ, ಎಷ್ಟು ಬೇಗನೆ ಆಗುತ್ತೆ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ, ಒಂದು ದ ಸ್ಟ್ರೆಂತ್ ಆಫ್ ದಟ್ ಎಫೆಕ್ಟ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ನಂಬರ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸಲ್ಲಿ ಎಷ್ಟಿರುತ್ತೆ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಏನು ಹೇಳಿದೆ ನಾನು, ಅಂದರೆ ಆ ಕಾಂಪೌಂಡ್ ಹ್ಯಾಲೋರಿನ್ ಕಾಂಪೌಂಡು ಸೊ ಎಷ್ಟು ಬೇಗನೆ ಅಥವಾ ಎಷ್ಟು ಈಸಿಲಿ ಅದು ರಿಯಾಕ್ಷನ್ ಆಗುತ್ತೆ, to how far extent that chemical reaction which can be carried out. ಸೊ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ, ಅಲ್ಲಿ ಇರುವಂಥ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ದು ಒಂದು ಸ್ಟ್ರೆಂತ್ ಮೇಲೂ ಡಿಪೆಂಡ್ ಆಗುತ್ತೆ, ಜೊತೆಗೆ ಅಲ್ಲಿ ಏನಾದರೂ ನಂಬರ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ 1, 2, 3 ಈ ಥರ ಬಂದಾಗ ಆಲ್ಸೋ ಇಟ್ ಈಸ್ ಆಲ್ಸೋ ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತೀನಿ ಕಣಪ್ಪ. ಸೊ ನೋಡಿ, ಸೊ ತಿಳ್ಕೊಳ್ಳಿ. ಸೊ ಏನು ಅಂತ ನೋಡೋಣ. ಈಗ ಒಂದು ಎಕ್ಸಾಂಪಲ್ನ ತಗೊಳ್ತಾ ಇದೆ ನೋಡಿ. ನಾನು ಒಂದು ಎಕ್ಸಾಂಪಲ್ನ ತೋರಿಸಿದ್ದೆ. ಸಿಂಪ್ಲಿ ಕ್ಲೋರೋಬೆಂಜಿನ್ನ ತೊಗೊಂಡು ಅದನ್ನು ಫೀನಾಲ್ ಆಗಿ ಯಾವ ರೀತಿ ಕನ್ವರ್ಷನ್ ಮಾಡೋದು ಬೈ ಮೀನ್ಸ್ ಆಫ್ ರಿಯಾಕ್ಟಿಂಗ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಅಟ್ ವೆರಿ ಹೈ ಟೆಂಪರೇಚರ್ ಆ್ಯಂಡ್ ದ ಪ್ರೆಷರ್ ಕಂಡೀಷನ್ ಅನ್ನೋದನ್ನು ನಿಮಗೆ ಹೇಳಿದ್ದೆ. ಸೊ ಇವಾಗ ಏನು ಮಾಡ್ತೀನಿ ನಾನು, ಅದೇ ಕ್ಲೋರೋಬೆಂಜಿನ್ನ ತೊಗೊಳ್ತಾ ಇದ್ದೀನಿ ನೋಡಿ. ಅದೇ ಕ್ಲೋರೋಬೆಂಜಿನ್ ಅಂತಂದರೆ ಏನು, ಸೊ ಕ್ಲೋರೋಬೆಂಜಿನ್ ಅಂತಂದರೆ ಗೊತ್ತಿದೆ ನಮಗೆ. ಸೊ ಅಲ್ಲೊಂದು ಬೆಂಜಿನ್ ರಿಂಗ್ ಇದೆ, ಆ ಬೆಂಜಿನ್ ರಿಂಗ್ನ ತೊಗೋತಾ ಇದ್ದೀನಿ. ಇದು ಬೆಂಜಿನ್ ರಿಂಗು. ಆ ಬೆಂಜಿನ್ ರಿಂಗ್ಗೆ ಇವಾಗ ಕ್ಲೋರಿನ್ ಆಟಮ್ ಅಟ್ಯಾಚ್ ಆಗಿದೆ. ಇದು ಕ್ಲೋರೋಬೆಂಜಿನ್, ಗೊತ್ತಾಗ್ತಿದೆಯಲ್ವಾ. ಈಗ ನಾನೇನು ಮಾಡ್ತೀನಿ, ಸೊ ಒಂದು ಈ ಪ್ಯಾರಾಕಾರ್ಬನ್ ಆಟಮ್ ಇದೆಯಲ್ಲ, ಆ ಪ್ಯಾರಾಕಾರ್ಬನ್ ಆಟಮ್ಗೆ ಒಂದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪು ಯಾವುದದು, NO2 ಗ್ರೂಪ್, ನೈಟ್ರೋ ಗ್ರೂಪ್ ಅಂತ ಹೇಳ್ತೀವಿ. ಆ ನೈಟ್ರೋ ಗ್ರೂಪನ್ನು ಯಾವುದಕ್ಕೆ ಪ್ಯಾರಾಕಾರ್ಬನ್ ಆಟಮ್ ಅದು ಬೆಂಜಿನ್ಗೆ ಬಾಂಡ್ ಮಾಡಿದೆ. ಇದೇನಾಯ್ತು ಈ ಕಾಂಪೌಂಡ್ ಇದು ಅಂತಂದರೆ, ಸೊ ಇದು ಇಟ್ ಈಸ್ ಕಾಲ್ಡ್ ಆಸ್ ಪ್ಯಾರಾಕ್ಲೋರೋ ನೈಟ್ರೋಬೆಂಜಿನ್ ಅಂತ ಹೇಳ್ತೀವಿ. ದಿಸ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಪ್ಯಾರಾಕ್ಲೋರೋ ನೈಟ್ರೋಬೆಂಜಿನ್ ಅಂತ ಹೇಳ್ತಾನೆ. ಸೊ ಯಾಕೆ ಇದನ್ನು ಪ್ಯಾರಾಕ್ಲೋರೋ ನೈಟ್ರೋಬೆಂಜಿನ್ ಅಂತ ಹೇಳ್ತೀವಿ ಅಂತಲೇ, ಇವಾಗ ಈ ಕೇಸ್ನಲ್ಲಿ ಇದಿಷ್ಟು ಈ ನೈಟ್ರೋ ಗ್ರೂಪು ಮತ್ತು ಬೆಂಜಿನಿಂಗ್ ಎರಡನ್ನೂ ಒಟ್ಟಿಗೆ ತೊಗೊಂಡು ಅದನ್ನು ಪೇರೆಂಟ್ ಹೈಡ್ರೋಕಾರ್ಬನ್ ಅಂತ ಪೇರೆಂಟ್ ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ತೊಗೊಂಡು ಅದನ್ನು ನೈಟ್ರೋಬೆಂಜಿನ್ ಅಂತ ಪೇರೆಂಟ್ ಕಾಂಪೌಂಡ್ ತೊಗೊಳ್ತೀವಿ. ಆ ನೈಟ್ರೋಬೆಂಜಿನಲ್ಲಿ ಈ ಪ್ಯಾರಾಕಾರ್ಬನ್ ಆಟಮ್ಗೆ ಕ್ಲೋರಿನ್ ಆಟಮ್ ಅಟ್ಯಾಚ್ ಆಗಿತ್ತಲ್ಲ, ದೇಫೋ ಅದನ್ನು ಪ್ಯಾರಾಕ್ಲೋರೋ ನೈಟ್ರೋಬೆಂಜಿನ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಲ್ವ. ಇದು ಪ್ಯಾರಾಕ್ಲೋರೋ ನೈಟ್ರೋಬೆಂಜಿನ್ ಕಾಂಪೌಂಡ್. ಈಗೇನಾಯ್ತು, ಇಲ್ಲಿ ಒಂದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪನ್ನು ಓವರ್ ದ ಪ್ಯಾರಾಕಾರ್ಬನ್ ಆಟಮ್ ಮೇಲೆ ಕನೆಕ್ಟ್ ಮಾಡಿದ್ದೀನಿ. ಈಗ ನಾನೇನಾದರೂ ರಿಯಾಕ್ಷನ್ ಮಾಡಿದ್ರೆ, ಏನು ರಿಯಾಕ್ಷನ್ನು ನಾವು ಮೊನ್ನೆ ಮಾಡಿದ್ವಲ್ಲ, ಯಾವ ರಿಯಾಕ್ಷನ್ ಅದು, ದ ಸೇಮ್ ರಿಯಾಕ್ಷನ್.
ಈ ಕ್ಲೋರೋಬೆಂಜಿನ ತೊಗೊಳ್ತೀನಿ, ಕ್ಲೋರೋಬೆಂಜಿನ್ ಕಾಂಪೌಂಡ್ನ ತೊಗೊಂಡು ಅದನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ರಿಯಾಕ್ಷನ್ ಮಾಡಬೇಕು ಅಂತಂದರೆ, ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ರಿಯಾಕ್ಷನ್ ಮಾಡ್ತೀನಿ ಅಂತಂದರೆ ಮಾಡಿದಾಗ ಏನಾಗುತ್ತೆ ತೊಗೊಳ್ತಾರೆ ನೋಡಿ. ಸೊ ದ ಸೇಮ್ ರಿಯಾಕ್ಷನ್, ಸೋಡಿಯಂ ಹೈಡ್ರಾಕ್ಸೈಡ್ ತೊಗೊಳ್ತೀನಿ, ಸೋಡಿಯಂ ಹೈಡ್ರಾಕ್ಸೈಡ್ ಫಾಲೋಡ್ ಬೈ H+ ಕೆಳಗಡೆ. ಮೊನ್ನೆ ಹೇಳಿದ್ದೆ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು H+ ಅಂತಂದರೆ ಏನು ಅಂತ ಹೇಳಿದ್ದೀನಿ. ಫಸ್ಟು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಷನ್ ಆಗುತ್ತೆ, ಅದಾದಮೇಲೆ ಅಸಿಡಿಫಿಕೇಷನ್ ಮಾಡ್ತೀವಿ. ಈಗ ಈ ರಿಯಾಕ್ಷನ್ ಕ್ಯಾರಿಔಟ್ ಮಾಡಿದ್ರೆ ನೋಡಿ ರಿಯಾಕ್ಷನ್ ಆಗುತ್ತಾ ನೋಡಿ. ಈಗ ರಿಯಾಕ್ಷನ್ ಆಗುತ್ತೆ, ರಿಯಾಕ್ಷನ್ ಆಗ್ಬಿಟ್ಟು ಏನಿಲ್ಲ. ಸೊ ಈ ಕ್ಲೋರಿನ್ ಆಟಮ್ ಇದೆಯಲ್ಲ, ಆ ಕ್ಲೋರಿನ್ ಆಟಮನ್ನು ಈ OH ಗ್ರೂಪು ರೀಪ್ಲೇಸ್ ಮಾಡುತ್ತೆ. ರೀಪ್ಲೇಸ್ ಮಾಡಿದಾಗ ನನಗೆ ಪ್ರಾಡಕ್ಟ್ ಏನು ಫಾರ್ಮೇಷನ್ ಆಗುತ್ತೆ ಇಲ್ಲಿ ಅಂತಂದರೆ, ಐ ವಿಲ್ ಗೆಟ್ ದಿಸ್ ಪ್ರಾಡಕ್ಟ್. ಎಗೈನ್ ಬೆಂಜಿನ್ ಇದೆ, ನೈಟ್ರೋ ಗ್ರೂಪ್ ಇಲ್ಲಿ ಏನಿತ್ತು ಅದು ಏನೂ ಆಗೋದಿಲ್ಲ, ನೈಟ್ರೋ ಗ್ರೂಪ್ ಹಾಗೇ ಇರುತ್ತೆ. ಬಟ್ ಇಲ್ಲಿ ಕ್ಲೋರೋಬೆಂಜಿನ್ ಇದ್ದಿದ್ದು ಇದು ಹೈಡ್ರಾಕ್ಸಿ ಆಗುತ್ತೆ, ಪ್ಯಾರಾನೈಟ್ರೋ ಫಿನಾಲ್ ಕಾಂಪೌಂಡ್ ಅಂತ ಸಿಗುತ್ತೆ ನಮಗೆ. ಇದು ಪ್ರಾಡಕ್ಟು. ಸೊ Cl ಬದಲಲ್ಲಿ OH ಬರುತ್ತೆ. ಸೊ ಮೈನಸ್ ಎಲಿಮಿನೇಷನ್ ಆಫ್, ಇಲ್ಲೇನಾಗುತ್ತೆ ಇಲ್ಲಿ ಎಲಿಮಿನೇಷನ್ ಆಫ್ ಸೋಡಿಯಂ ಕ್ಲೋರೈಡ್ ಟೇಕ್ ಪ್ಲೇಸ್. ಅದ್ರ ಜೊತೆಗೆ ಇನ್ನೊಂದು ಸೈಡ್ ಪ್ರಾಡಕ್ಟು ನನಗೆ NaCl ಅಂತ ಸಿಗುತ್ತೆ, ಸೋಡಿಯಂ ಕ್ಲೋರೈಡ್. ಸೊ ಈ ರಿಯಾಕ್ಷನ್ ಆಗುತ್ತೆ. ಸೊ ಎಷ್ಟು ಈಸಿಲಿ ಆಗುತ್ತೆ ಅಂತಂದರೆ ಅವನು ಹೇಳ್ತಾನೆ ನೋಡಿ, ಈ ರಿಯಾಕ್ಷನ್ನ ಕ್ಯಾರಿಔಟ್ ಮಾಡಿದಾಗ ನೋಡಿ ಇಲ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ದಿಸ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದಾಗ ನೋಡಿ ಈ ರಿಯಾಕ್ಷನ್ನ ಕ್ಯಾರಿಔಟ್ ಮಾಡಿದ್ರೆ ದಿಸ್ ರಿಯಾಕ್ಷನ್ ವಿಲ್ ಬಿ ಕ್ಯಾರಿಡ್ ಔಟ್ ಅಟ್ ದ ಟೆಂಪರೇಚರ್ ಕಂಡೀಷನ್ ಆಫ್ 443 ಕೆಲ್ವಿನ್. ಅಂದರೆ ಅಬ್ಸರ್ವ್ ಮಾಡಿ, ಲಾಸ್ಟ್ ಎಕ್ಸಾಂಪಲ್ನಲ್ಲಿ ತೊಗೊಂಡ್ರೆ ಬರೀ ಕ್ಲೋರೋಬೆಂಜಿನ ತೊಗೊಂಡು ಇದೇ ಸೇಮ್ ರಿಯಾಕ್ಷನ್ನ ಕ್ಯಾರಿಔಟ್ ಮಾಡಿದ್ರೆ, ಸೊ ಇನ್ ಆರ್ಡರ್ ಟು ಕ್ಯಾರಿ ಔಟ್ ದಟ್ ರಿಯಾಕ್ಷನ್ ಐ ನೀಡ್ ಟು ಇನ್ಕ್ರೀಸ್ ಆರ್ ಐ ನೀಡ್ ಟು ಮೇಂಟೈನ್ ದ ಟೆಂಪರೇಚರ್ ಆಫ್ ಕೆಳಗಡೆ. ಸೊ ಲಾಸ್ಟ್ ರಿಯಾಕ್ಷನಲ್ಲಿ ಕ್ಲೋರೋಬೆಂಜಿನ ತೊಗೊಂಡು ಬರೀ ಕ್ಲೋರೋಬೆಂಜಿನ ತೊಗೊಂಡು ಸೋಡಿಯಂ ಹೈಡ್ರಾಕ್ಸೈಡು ಮತ್ತು ಅಸಿಡಿಫಿಕೇಷನ್ ಮಾಡಿದಾಗ ಅಲ್ಲಿ ಕೆಳಗಡೆ ಬರೀತಾ ಇದೆ ನೋಡಿ, ದಿಸ್ ಈಸ್ ಫಾರ್ ದ ಲಾಸ್ಟ್ ರಿಯಾಕ್ಷನ್. ಹೋದ ಸಲ ಕಳೆದ ರಿಯಾಕ್ಷನಲ್ಲಿ ನಾನು ಏನು ಮಾಡ್ತಾಯಿದ್ದೆ ನೋಡಿ, 623 ಕೆಲ್ವಿನ್ ಟೆಂಪರೇಚರು ಮತ್ತು 300 ಕೆಲ್ವಿನ್ ಟೆಂಪರೇಚರ್ 300 ಅಟ್ಮಾಸ್ಫಿರಿಕ್ ಪ್ರೆಷರ್ ಅಂತ ತೊಗೊಂಡಿದ್ದೆ. 300 ಅಟ್ಮಾಸ್ಫಿರಿಕ್ ಪ್ರೆಷರು ಮತ್ತು 623 ಕೆಲ್ವಿನ್ ಟೆಂಪರೇಚರ್. ಇದು ಡ್ರಾಸ್ಟಿಕ್ ಕಂಡೀಷನ್ ನೋಡಿ. ಇಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ನಾವು ರಿಯಾಕ್ಷನ್ ಕ್ಯಾರಿಔಟ್ ಮಾಡಿದಾಗ ನನಗೆ ತುಂಬ ಜಾಸ್ತಿ ಟೆಂಪರೇಚರ್ ಬೇಕು, 623 ಕೆಲ್ವಿನ್ ಟೆಂಪರೇಚರ್ ಗಂಟೆ ಹೀಟ್ ಮಾಡಬೇಕು. ಸೊ ಅದೇ ಥರ ಪ್ರೆಷರ್ ಕಂಡೀಷನ್ ನೋಡಿ, 300 ಅಟ್ಮಾಸ್ಫಿರಿಕ್ ಪ್ರೆಷರ್, ಇದು ಹೈಲಿ ಡ್ರಾಸ್ಟಿಕ್ ಕಂಡೀಷನು. ಬಟ್ ಇನ್ ದ ಪ್ರೆಸೆನ್ಸ್ ಆಫ್, ಸೊ ಈ ಕೇಸ್ನಲ್ಲಿ ತೊಗೊಂಡ್ರೆ ನೋಡಿ, ಇಲ್ಲಿ ನಾನು ಒಂದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪನ್ನು ತೊಗೊಂಡು ಇಲ್ಲಿಗೆ ಇಟ್ಟಾಗ ಅಲ್ಲೇನಾಗಿದೆ ಅಂತಂದರೆ ರಿಯಾಕ್ಷನು ಈಸಿಲಿ ಹೋಗ್ತದೆ. ಹೆಂಗೆ ಗೊತ್ತಾಗ್ತದೆ ನಿಮಗೆ ಇಲ್ಲಿ ಅಂತಂದರೆ, ಲುಕ್ ಅಟ್ ದ ಟೆಂಪರೇಚರ್ ಕಂಡೀಷನ್. ಸೊ ಲಾಸ್ಟ್ ರಿಯಾಕ್ಷನಲ್ಲಿ 623 ಕೆಲ್ವಿನ್ ಇದ್ದಿದ್ದು, ಈ ರಿಯಾಕ್ಷನಲ್ಲಿ ಏನಾಯ್ತು ನೋಡಿ, ಜಸ್ಟ್ 443 ಕೆಲ್ವಿನ್ ಟೆಂಪರೇಚರ್, ಅಂದರೆ ಇನ್ನೂ ಅರೌಂಡ್ 200 ಕೆಲ್ವಿನ್ ಟೆಂಪರೇಚರ್ ಡಿಕ್ರೀಸ್ ಆಯ್ತು ಇಲ್ಲಿ. ಅಂದರೆ ಇಲ್ಲಿ ಟೆಂಪರೇಚರ್ ಕಂಡೀಷನ್ ನಮಗೆ ಕಡಿಮೆ ತೊಗೊಳ್ತಾ ಇದೆ ಅಂತಂದರೆ ದಟ್ ಕಾಂಪೌಂಡ್ ವಿಚ್ ಕ್ಯಾನ್ ಅಂಡರ್ಗೋ ರಿಯಾಕ್ಷನ್ ರೆಡಿಲಿ ಅಥವಾ ಈಸಿಲಿ. ಸೊ ದೇರ್ಫೋರ್ ದಿಸ್ ಯಾಕೆ ಹಿಂಗಾಯಿತು, ಸೊ ಯಾಕೆ ಇಲ್ಲಿ ರಿಯಾಕ್ಷನು ಕಡಿಮೆ ಟೆಂಪರೇಚರ್ ಕಂಡೀಷನಲ್ಲೇ ಆಯಿತು ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದಿಸ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಅಂತ ಹೇಳ್ತಾನೆ. ದಟ್ ಈಸ್ ಇನ್ ದ ಪ್ರೆಸೆನ್ಸ್ ಆಫ್ ಯಾವುದಿದು ನೈಟ್ರೋ ಗ್ರೂಪು. Therefore, in the presence of an electron withdrawing group, so generally the rate of the reaction ಅಥವಾ the extent of reaction ಅಥವಾ ease of the reaction which will be increases ಅಂತ ಹೇಳ್ತಾನೆ. So in the presence of electron withdrawing group, the reaction will move faster. The reaction can easily go like this. Therefore, the presence of this electron withdrawing group which can influence the rate of the chemical reaction ಅಂತ ಹೇಳ್ತಾನೆ. So like this. So ಇದು ಅರ್ಥ ಆಗಿದೆ ಅಂದರೆ ನಿಮಗೆ ಇದು ಒಂದು ಎಕ್ಸಾಂಪಲ್ ಅಂತ ತಗೊಂಡೆ. ಮತ್ತು ನಿಮಗೆ ಆಲ್ರೆಡಿ ಹೇಳಿದ್ದೆ ನಿಮಗೆ ದ ರೇಟ್ ಆಫ್ ದಿಸ್ ರಿಯಾಕ್ಷನ್ ಅಥವಾ ಎಷ್ಟು ಬೇಗನೆ ರಿಯಾಕ್ಷನ್ ಆಗುತ್ತೆ ಅನ್ನೋದು. ಸೊ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದರೆ, ಒಂದು ದ ಸ್ಟ್ರೆಂತ್ ಆಫ್ ದಟ್ ಗ್ರೂಪ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ಇನ್ನೊಂದು ನಂಬರ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಮೇಲೂ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ದೆ. ಈಗ ನೋಡಿ, ಸೊ ಫಸ್ಟ್ ಕೇಸ್ನಲ್ಲಿ ನಾನು ಏನು ಮಾಡಿದೆ, ಜಸ್ಟ್ ಒಂದು ನೈಟ್ರೋ ಗ್ರೂಪನ್ನು ತೊಗೊಂಡು ಪ್ಯಾರಾಕಾರ್ಬನ್ ಐಟಮಲ್ಲಿ ಫಿಕ್ಸ್ ಮಾಡಿದಾಗ ರಿಯಾಕ್ಷನ್ ಆಯಿತು, ಸ್ವಲ್ಪ ಟೆಂಪರೇಚರ್ನ ಕಡಿಮೆ ತೊಗೊಂತು. ಈಗ ನಾನೇನು ಮಾಡ್ತೀನಿ, ಸೊ ಇಲ್ಲಿ ಆಲ್ರೆಡಿ ಒಂದು ಪ್ಯಾರಾಕಾರ್ಬನ್ ಐಟಮಲ್ಲಿ ನೈಟ್ರೋ ಗ್ರೂಪ್ ಇದೆ. ಸಪೋಸ್ ನಾನೇನಾದರೂ ಇನ್ನೊಂದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪನ್ನು ಮತ್ತೆ ಇನ್ನೊಂದು ಇನ್ಕ್ರೀಸ್ ಮಾಡ್ಕೊಳ್ತೀನಿ ಅಂತ ಅಂದ್ಕೊಳ್ಳಿ. ನೋಡಿ, ಎರಡು ಇಟ್ಟೆ ಈಗ. ಸೊ ನಾನೇನು ಮಾಡಿದೆ, ಇಲ್ಲಿ ದ ನಂಬರ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪನ್ನು ನಾನು ಜಾಸ್ತಿ ಮಾಡಿದೆ, ಅಂದರೆ ಒಂದಿದ್ದನ್ನು ಎರಡು ಮಾಡ್ಕೊಂಡು ಇವಾಗ ನೋಡಿ ಇದನ್ನು ನಾವು ಏನಂತ ಕರಿತೀವಿ, 2,4 ಡೈನೈಟ್ರೋ ಅಥವಾ ಏನಂತ ಕರಿಬೋದು ಇದನ್ನು ಅಂತಂದರೆ, ಸೊ 2 ಕ್ಲೋರೋ 4, 2 ಕ್ಲೋರೋ
2 chloro 4,6 ಡೈನೈಟ್ರೋಬೆಂಜಿನ್ ಅಂತ ಕರಿತೀವಿ, ಅಥವಾ ಸಿಂಪ್ಲಿ ಪ್ಯಾರಾಕ್ಲೋರೋ ಡೈನೈಟ್ರೋಬೆಂಜಿನ್ ಅಂತ ಕರ್ಕೊಳ್ಳೋಣ. ಇದು ಕಾಮನ್ ನೇಮ್, ಪ್ಯಾರಾಕ್ಲೋರೋ ಡೈನೈಟ್ರೋಬೆಂಜಿನ್ ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ಫಾರ್ ಎಕ್ಸಾಂಪಲ್ ಈ ಕಾಂಪೌಂಡ್ನ ತೊಗೊಂಡೆ ಅಂತ ಅಂದ್ಕೊಳ್ಳಿ. ಈ ಕಾಂಪೌಂಡ್ನ ತೊಗೊಂಡು ಇವಾಗ ನಾನು ರಿಯಾಕ್ಷನ್ ಮಾಡ್ತಾ ಇದ್ದೀನಿ. ಸೊ ಏನು ರಿಯಾಕ್ಷನ್? ಅದೇ ಸೇಮ್ ರಿಯಾಕ್ಷನ್ನ ಮಾಡೋಣ. ಏನು ಮಾಡೋಣ ಅಂತಂದರೆ, ಎಗೈನ್ ಐಲ್ ಟೇಕ್ ದಿಸ್ ಕಾಂಪೌಂಡ್, ಅದನ್ನು ನಾನು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಷನ್ ಮಾಡ್ತೀನಿ, ಸೋಡಿಯಂ ಹೈಡ್ರಾಕ್ಸೈಡು, ಆ್ಯಂಡ್ ಎಗೈನ್ ಫಾಲೋಡ್ ಬೈ ದ ಅಸಿಡಿಫಿಕೇಷನ್ ರಿಯಾಕ್ಷನ್. ಸೊ ಈಗ ನನಗೆ ಈಗ ಟೆಂಪ್ರೇಚರ್ ಕಂಡೀಷನ್ ಎಷ್ಟು ಬೇಕಾಗುತ್ತೆ? ಸಪೋಸ್ ಇನ್ ದ ಪ್ರೆಸೆನ್ಸ್ ಆಫ್ ದ 2 ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, 2 ನೈಟ್ರೋ ಗ್ರೂಪನ್ನು ತೊಗೊಂಡು ನಾನು ಕ್ಯಾರಿ ಔಟ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಆವಾಗ ನೋಡಿ, ದ ರಿಯಾಕ್ಷನ್ ಟೇಕ್ ಪ್ಲೇಸ್ ಓನ್ಲಿ ಅಟ್ ದ ಟೆಂಪ್ರೇಚರ್ ಕಂಡೀಷನ್ ಆಫ್ 368 ಕೆಲ್ವಿನ್ ಟೆಂಪ್ರೇಚರ್. ನೋಡಿ, ಇನ್ನು ಡಿಕ್ರೀಸ್ ಆಯಿತು ಅಂದರೆ ಜಸ್ಟ್ 368 ಕೆಲ್ವಿನ್ ಟೆಂಪ್ರೇಚರ್ ಗಂಟೆ ಹೀಟ್ ಮಾಡಿದ್ರೆ ಸಾಕು, ನನಗೆ ರಿಯಾಕ್ಷನ್ ಆಗುತ್ತೆ. ರಿಯಾಕ್ಷನ್ ಆಗಿ ನನಗೆ ರೈಟ್ ಸೈಡ್ನಲ್ಲಿ ಪ್ರಾಡಕ್ಟ್ ಏನು ಸಿಗ್ತಾ ಇದೆ ಅಂತಂದರೆ, ನೋಡಿ ಬೆಂಜಿನ್ ರಿಂಗ್ ಇದು, ಆ ಬೆಂಜಿನ್ ರಿಂಗ್ನ ಬರ್ಕೊಂಡೆ. ನೈಟ್ರೋ ಗ್ರೂಪು ಇಲ್ಲೇನಿದೆ, ಆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಅದೇನು ರಿಯಾಕ್ಷನ್ ಆಗೋದಿಲ್ಲ, ಅಂದರೆ ರಿಯಾಕ್ಷನ್ಸಲ್ಲಿ ಅದು ಇನ್ವಾಲ್ವ್ ಆಗೋದಿಲ್ಲ, ಡೈರೆಕ್ಟಾಗಿ ಅದೇನೂ ರಿಯಾಕ್ಷನ್ ಆಗೋದಿಲ್ಲ. ಸೊ NO2 ಗ್ರೂಪ್. ಈಗ ಏನಾಗುತ್ತೆ, ಇಲ್ಲಿ ಕ್ಲೋರೋ ಬದಲು ಇಲ್ಲಿ OH ಬರುತ್ತೆ ಅಲ್ವಾ? ಅಂದರೆ ಈ ಕ್ಲೋರೋ ಬಂದು ಹೊರಗಡೆ ಬರುತ್ತೆ, ಸೋಡಿಯಂ ಜೊತೆ ಕಂಬೈನ್ ಆಗಿ ಇದು ಎಲಿಮಿನೇಷನ್ ಆಫ್ ಮೈನಸ್ NaCl ಕೆಳಗಡೆ ಬರೀತಾ ಇದೆ ನೋಡಿ, NaCl ಹೊರಗಡೆ ಬರುತ್ತೆ. ಸೊ ಕ್ಲೋರಿನ್ ಜಾಗಕ್ಕೆ ಈ OH ಗ್ರೂಪು ಹೋಗಿ ಬಾಂಡ್ ಆಗುತ್ತೆ. Therefore, in the presence of, ಇದೇನು ಹೇಳ್ತಾ ಇದೆ, in the presence of 2 nitro groups, 2 electron withdrawing groups, so once again the speed of the reaction increases, ಅಥವಾ ಈ ರಿಯಾಕ್ಷನ್ ಗೋಸ್ ವೆರಿ ಫಾಸ್ಟ್, ಅಥವಾ ಇನ್ನೊಂದು ಸ್ವಲ್ಪ ಅದು ಫಾಸ್ಟ್ ಆಯಿತು, ಇನ್ನೊಂದು ಸ್ವಲ್ಪ ಈಸಿಲಿ ಅದು ರಿಯಾಕ್ಷನ್ ಆಗ್ತಾಯಿದೆ. ಲೈಕ್ ದಿಸ್. ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ? Therefore, the presence of the 2 nitro group ಅಥವಾ 2 electron withdrawing group, so once again which can increase the rate of the chemical reaction. ಇದು ಇನ್ನೊಂದು ಎಕ್ಸಾಂಪಲ್ನ ತೋರಿಸ್ತಾ ಇದೆ. ಆ್ಯಂಡ್ ಮತ್ತೆ ಇನ್ನೊಂದನ್ನು ತಗೊಳ್ಳೋದಾದರೆ, ನಾನು ಇಲ್ಲಿ 2 ನೈಟ್ರೋ ಗ್ರೂಪನ್ನು ತೊಗೊಂಡಿದ್ದೀನಿ ಈ ಕಾಂಪೌಂಡ್ನಲ್ಲಿ. ಇವಾಗ ನಾನು ಇನ್ನೊಂದು ಗ್ರೂಪನ್ನು ತೊಗೊಂಡ್ರೆ, ಇನ್ನೊಂದು ಕಾಂಪೌಂಡನ್ನ ತೊಗೊಳ್ತಾ ಇದ್ದೀನಿ. ಇನ್ನೊಂದು ಕಾಂಪೌಂಡ್ನಲ್ಲಿ ನೋಡಿ ಸ್ವಲ್ಪ ಈ ಕಡೆ ಬರ್ಕೊಳ್ತಾ ಇದ್ದೀನಿ. ಸೊ ಬೆಂಜಿನ್ ರಿಂಗ್ ಇದೆ, ಬೆಂಜಿನ್ ರಿಂಗ್ ತೊಗೊಂಡೆ, ಇದು ಬೆಂಜಿನ್ ರಿಂಗು. ಸೊ ಇಲ್ಲಿ ಕ್ಲೋರಿನ್ ಆಟಮ್ ಇದೆ, ಕ್ಲೋರಿನ್ ಆಟಮ್ ತೊಗೊಂಡೆ. ಈಗ ನಾನೇನು ಮಾಡ್ತಾಯಿದ್ದೀನಿ, ಸೊ ಫಸ್ಟು ಇಲ್ಲೊಂದು ನೈಟ್ರೋ ಗ್ರೂಪ್ ಇತ್ತಲ್ಲ ಅದನ್ನು ತೊಗೊಂಡೆ, ಮತ್ತು ಇಲ್ಲೊಂದು ನೈಟ್ರೋ ಗ್ರೂಪ್ ಇತ್ತು, ಇದು 2 ಆಯಿತು. ಸೊ ಈಗ ಮತ್ತೆ ಇನ್ನೊಂದನ್ನು ತೊಗೊಳ್ತಾ ಇದ್ದೀನಿ. ಸೊ ಇವಾಗ ಇನ್ನೊಂದು ನೈಟ್ರೋ ಗ್ರೂಪನ್ನು ಈ ಕಡೆ ತೊಗೊಂಡೆ, ಉಲ್ಟಾ ಬರ್ಕೊಳ್ತಾ ಇದ್ದೀನಿ. ನೈಟ್ರೋಜನ್ ಆಟಮ್ ಕಾರ್ಬನ್ ಆಟಮ್ಗೆ ಬಾಂಡ್ ಆಗುತ್ತೆ. ಸೊ ದೇರ್ಫೋರ್ ಇದನ್ನು ನಾವು ಟ್ರೈನೈಟ್ರೋ ಕ್ಲೋರೋಬೆಂಜಿನ್ ಅಥವಾ ಕ್ಲೋರೋ ಟ್ರೈನೈಟ್ರೋ ಬೆಂಜಿನ್ ಅಂತ ಕರಿತೀವಿ. ಸೊ ಈಗ ನಂಬರ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ನೋಡಿ ಎಷ್ಟಾಯಿತು, 3 ಆಯಿತು. ಅದನ್ನು ತೊಗೊಂಡು ಇವಾಗ ರಿಯಾಕ್ಷನ್ ಮಾಡ್ತಾಯಿದ್ದೀನಿ. ಸೊ ಯಾವುದ್ರ ಜೊತೆ ರಿಯಾಕ್ಷನ್ ಮಾಡ್ತಾಯಿದ್ದೀನಿ? ಸೊ ಜಸ್ಟ್ ಇದನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಷನ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಕೆಳಗಡೆ ಸೋಡಿಯಂ ಹೈಡ್ರಾಕ್ಸೈಡ್ ಬರಿತಾ ಇದ್ದೀನಿ. ಸೋಡಿಯಂ ಹೈಡ್ರಾಕ್ಸೈಡ್ ತೊಗೊಂಡು ರಿಯಾಕ್ಷನ್ ಮಾಡಿದಾಗ ಅವನು ಹೇಳ್ತಾನೆ, ದಿಸ್ ರಿಯಾಕ್ಷನ್ ವಿಚ್ ವಿಲ್ ಟೇಕ್ ಪ್ಲೇಸ್ ಜಸ್ಟ್ ಯಾವಾಗ ಅಂತಂದರೆ ಜಸ್ಟ್ ವಾರ್ಮ್ ಮಾಡಿದ್ರೆ ಸಾಕು. ವಾಮ್ ಅಂತಂದರೆ ಜಸ್ಟ್ ಅದನ್ನು ಒಂಚೂರು ಬೆಚ್ಚಗೆ ಮಾಡಿದ್ರೆ ಸಾಕು. ಬೆಚ್ಚಗೆ ಅಂತಂದರೆ ಏನಪ್ಪ, ಒಂದು 60ರಿಂದ 80 ಡಿಗ್ರಿ ಟೆಂಪ್ರೇಚರ್ಗೆ ಅದನ್ನು ಜಾಸ್ತಿ ಮಾಡಿದ್ರೆ ಸಾಕು. ಜಸ್ಟ್ ಬೈ ಮೀನ್ಸ್ ಆಫ್ ವಾರ್ಮಿಂಗ್ ವಿ ಕ್ಯಾನ್ ಕ್ಯಾರಿ ಔಟ್ ದಿಸ್ ರಿಯಾಕ್ಷನ್ ಅಂತ ಹೇಳ್ತಾನೆ. ಫಾಲೋಡ್ ಬೈ ಇದನ್ನು ಒಂದು ಜಸ್ಟ್ ವಾಟರ್ ಜೊತೆಗೆ ಅದನ್ನು ಡೈಲ್ಯೂಷನ್ ಕೂಡ ಮಾಡಿ ಅಂತ ಹೇಳ್ತಾನೆ. ಎಸ್ ಇಟ್ ಇಸ್ ವೆರಿ ಸಿಂಪಲ್. ಸೊ ದೇರ್ಫೋರ್ ಇಲ್ಲಿ ಇನ್ ದ ಪ್ರೆಸೆನ್ಸ್ ಆಫ್ 3 ನೈಟ್ರೋ ಗ್ರೂಪ್ಸ್ ಅಂತ ತಗೊಂಡಾಗ ದ ರೇಟ್ ಆಫ್ ದ ರಿಯಾಕ್ಷನ್ ಸ್ಟಿಲ್ ಇನ್ಕ್ರೀಸಸ್. ದಟ್ ಮೀನ್ಸ್ ಜಸ್ಟ್ ಬೈ ಮೀನ್ಸ್ ಆಫ್ ವಾರ್ಮಿಂಗ್ ದಿಸ್ ರಿಯಾಕ್ಷನ್ ಮಿಕ್ಸರ್, ಜಸ್ಟ್ ಅದು 2 ರಿಯಾಕ್ಷನ್ ಮಿಕ್ಸರ್ನ ನಾವು ಒಂದು ರಿಯಾಕ್ಷನ್ ಮಿಕ್ಸರ್ನ ಜಸ್ಟ್ ವಾರ್ಮ್ ಮಾಡಿದ್ರೆ ಸಾಕು. ವಾರ್ಮ್ ಮಾಡಿದ ತಕ್ಷಣ ಅದು ರಿಯಾಕ್ಷನ್ ಆಗೋಗುತ್ತೆ. ರಿಯಾಕ್ಷನ್ ಆಗಿ ನನಗೆ ಪ್ರಾಡಕ್ಟ್ ಸಿಗುತ್ತೆ. ಏನು ಪ್ರಾಡಕ್ಟ್ ಸಿಗುತ್ತೆ ಅಂತಂದರೆ ಇಲ್ಲಿ ಸೊ ಈಗೇನು ಬೆಂಜಿನ್ ರಿಂಗ್ ಏನಿದೆ ಅದು ಬೆಂಜಿನ್ ರಿಂಗ್ ಹಾಗೆ ಬರುತ್ತೆ. ನೈಟ್ರೋ ಗ್ರೂಪ್ ಏನಾಗಲ್ಲ, ಅದು ಹಾಗೆ ಉಳ್ಕೊಳ್ಳುತ್ತೆ. ಇದು ನೈಟ್ರೋ ಗ್ರೂಪು. ಸೊ ಇಲ್ಲೇನಾಯಿತು, ಇಲ್ಲಿ ಕ್ಲೋರಿನ್ ಜಾಗಕ್ಕೆ ಇಲ್ಲಿ OH ಬರುತ್ತೆ. ದಟ್ಸ್ ಇಟ್. ಸೊ ಇದನ್ನು 2,4,6 ಟ್ರೈನೈಟ್ರೋ ಫೀನಾಲ್ ಅಂತ ಕರಿತೀವಿ. 2,4,6 ಟ್ರೈನೈಟ್ರೋ ಫೀನಾಲ್ ಅಥವಾ ಸಿಂಪ್ಲಿ ಸೊ ಟ್ರೈನೈಟ್ರೋ ಫೀನಾಲ್ ಅಂತ ಕರಿತೀವಿ. ಸೊ ಲೈಕ್ ದಟ್ ನೋಡಿ, ಅಬ್ಸರ್ವ್ ಮಾಡಿ. ಸೊ ಇನ್ ದ ಪ್ರೆಸೆನ್ಸ್ ಈಗೇನಾಯ್ತು ಇಲ್ಲಿ ನಮಗೆ ಕನ್ಕ್ಲೂಷನ್ ಏನು ಇಲ್ಲಿ ಅಂತಂದರೆ, ಸೊ ಹ್ಯಾಲೋರಿನ್ ಕಾಂಪೌಂಡ್ಸು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ಗೆ ಜನರಲ್ ಆಗಿ ಒಳಪಡಲ್ಲ, ಅಂದರೆ ಈಸಿಲಿ ಆಗೋದಿಲ್ಲ. ಸೊ ಅದನ್ನು ಮಾಡಲೇಬೇಕು ನಾವು ಅಂತಂದರೆ ಏನು ಮಾಡಬೇಕು, ಸೊ ಚೇಂಜ್ ಮಾಡಬೇಕು, ರಿಯಾಕ್ಷನ್ ಕಂಡೀಷನ್ನ ಚೇಂಜ್ ಮಾಡಬೇಕು. ಏನು ರಿಯಾಕ್ಷನ್ ಕಂಡೀಷನ್ನು? ಒಂದು ಟೆಂಪ್ರೇಚರ್ನ ನಾವು ಹೈ ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು, ಹೈ ಪ್ರೆಷರನ್ನು ಮೇಂಟೈನ್ ಮಾಡಬೇಕು. ಸೊ ಅದ್ರ ಜೊತೆಗೆ ಸೊ ಇವಾಗ ನಾವೇನಾದರೂ ಅದ್ರ ಒಂದು ಈಸ್ ಆಫ್ ಕೆಮಿಕಲ್ ರಿಯಾಕ್ಷನ್ನ ನಾವು ಸುಲಭ ಮಾಡ್ಕೊಳ್ಬೇಕು, ಬೇಗನೆ ನಾವು ರಿಯಾಕ್ಷನ್ನ ಕಂಪ್ಲೀಟ್ ಮಾಡಬೇಕು ಅಂತಂದರೆ ಸೊ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ನಾವೇನು ಮಾಡ್ಬೋದು, ದ ರೇಟ್ ಆಫ್ ದ ರಿಯಾಕ್ಷನ್ನ ಅಥವಾ ರೇಟ್ ಆಫ್ ದ ಕೆಮಿಕಲ್ ರಿಯಾಕ್ಷನನ್ನು ನಾವು ಜಾಸ್ತಿ ಮಾಡ್ಕೊಳ್ಬೋದು.
So and that is all about the nucleophilic substitution reactions of the halorin compounds ಅಂತ ಹೇಳ್ತಾನೆ. ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ನೋಡಪ್ಪ. ಸೊ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗೋದು ಕಷ್ಟ ಹ್ಯಾಲೋರಿನ್ಸ್ ಅಲ್ದ, ಬಟ್ ಅದನ್ನು ಮಾಡಲೇಬೇಕು ಅಂತಂದರೆ ಮಾಡ್ಬೋದು. ಯಾವ ಥರ? ಬೈ ಮೀನ್ಸ್ ಆಫ್ ಇನ್ಕ್ರೀಸಿಂಗ್ ದ ಟೆಂಪರೇಚರ್ ಆ್ಯಂಡ್ ದ ಪ್ರೆಷರ್ ಕಂಡೀಷನ್, ಬೈ ಮೀನ್ಸ್ ಆಫ್ ಯೂಸಿಂಗ್ ದ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸನ್ನು ಇಟ್ಕೊಂಡು ನಾನು ಇನ್ ದ ಪ್ರೆಸೆನ್ಸ್ ಆಫ್ ದ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಐ ಕ್ಯಾನ್ ಏಬಲ್ ಟು ಕ್ಯಾರಿ ಔಟ್ ದ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ವೆರಿ ಈಸಿಲಿ ಅಂತ ಹೇಳ್ತಾನೆ. ಸೊ ಇದಿಷ್ಟು ಅಬೌಟ್ ದ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಫ್ ಹ್ಯಾಲೋರಿನ್ ಕಾಂಪೌಂಡ್ಸ್ ಅಂತ ಹೇಳ್ದೆ. ಈಗ ನೆಕ್ಸ್ಟ್ ಪಾಯಿಂಟು, ಈಗ ನಾನು ಫಸ್ಟ್ ಹೇಳಿದೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಗೋದು ಕಷ್ಟ, ಸ್ವಲ್ಪ ಕಷ್ಟಪಟ್ಟು ಆಗುತ್ತೆ ಅದು. ಅಂದರೆ ದೇ ಆರ್ ನಾಟ್ ರೆಡಿಲಿ ಅಂಡರ್ಗೋ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ಯಾವುದು? ಹ್ಯಾಲೋರಿನ್ ಕಾಂಪೌಂಡ್ಸ್. ಹಾಗಿದ್ರೆ ಇನ್ಯಾವ ಥರ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ? ಯಾವುದು? ಹ್ಯಾಲೋರಿನ್ ಕಾಂಪೌಂಡ್ಸು ಇನ್ಯಾವ ರೀತಿ ಕೆಮಿಕಲ್ ರಿಯಾಕ್ಷನ್ ಆಗ್ಬೋದು, ಯಾಕೆ ಆಗ್ಬೋದು? ಸೊ ಅದ್ರ ಬಗ್ಗೆ ಹೇಳ್ತಾನೆ ಇಲ್ಲಿ. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಗೋದಿಲ್ಲ ಹ್ಯಾಲೋರಿನ್ಸ್ ನಿಜ, ಬಟ್ ಆನ್ ದ ಅದರ್ ಸೈಡ್ ದೇ ಕ್ಯಾನ್ ಅಂಡರ್ಗೋ ದ ಒನ್ ಮೋರ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ತಾನೆ. ದಟ್ ಅನದರ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ ಅಂತ ಹೇಳ್ತಾನೆ. ಬರೀತಾ ಇದ್ದೀನಿ ಇಲ್ಲಿ. ಸೊ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗೋದಿಲ್ಲ ಯಾವುದು? ಹ್ಯಾಲೋರಿನ್ ಕಾಂಪೌಂಡ್ಸ್, ಬಟ್ ದೇ ಕ್ಯಾನ್ ಅಂಡರ್ಗೋ ಒನ್ ಮೋರ್ ಟೈಪ್ ಆಫ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತಾನೆ. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ದೀಸ್ ಹ್ಯಾಲೋರಿನ್ ಕಾಂಪೌಂಡ್ ದೇ ಕ್ಯಾನ್ ಅಂಡರ್ಗೋ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಎಲ್ಲಾಗುತ್ತೆ ಅದು, ಹೆಂಗಾಗುತ್ತೆ ಅದು? ಸೊ ಅದ್ರ ಬಗ್ಗೆ ಹೇಳ್ತಾನೆ. ಸೊ ನಾರ್ಮಲಿ ದೀಸ್ ಹ್ಯಾಲೋರಿನ್ ಕಾಂಪೌಂಡ್ ದೇ ಕ್ಯಾನ್ ಅಂಡರ್ಗೋ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ವೆರಿ ಈಸಿಲಿ ಅಂತ ಹೇಳ್ತಾನೆ. ಎಲ್ಲಾಗುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸೊ ನಾರ್ಮಲಿ ಈಗ ನಾನು ಒಂದು ಹ್ಯಾಲೋರಿನ್ ಕಾಂಪೌಂಡ್ನ ತಗೊಳ್ತೀನಿ ನೋಡಪ್ಪ. ಸೊ ದಿಸ್ ಈಸ್ ನಥಿಂಗ್ ಬಟ್ ದ ಹ್ಯಾಲೋರಿನ್ ಕಾಂಪೌಂಡ್ ಬೆಂಜಿನ್ ರಿಂಗ್. ನಮ್ಗೆ ಗೊತ್ತಿದೆ ಹ್ಯಾಲೋರಿನ್ ಅಂತ ಅಲ್ಲೊಂದು ಬೆಂಜಿನ್ ರಿಂಗ್ ಇರುತ್ತೆ. ಬೆಂಜಿನ್ ರಿಂಗ್ಗೆ ಒಂದು ಹ್ಯಾಲೋಜನ್ ಆಟಮ್, ಅದನ್ನು ಎಕ್ಸ್ ಅಂತ ಬರ್ಕೊಳ್ಬೋದು, ಅಥವಾ ಸೊ ಒಂದು ಎಕ್ಸಾಂಪಲು ಕ್ಲೋರೋಬೆಂಜಿನ್ ಅಂತ ತೊಗೊಂಡಿದ್ದೀವಿ. ನಾರ್ಮಲಿ ನಮಗೆ ಗೊತ್ತಿದೆ. ಸೊ ಈ ಕ್ಲೋರೋಬೆಂಜಿನ್ ಅಂತ ತಗೊಂಡಾಗ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದ ಕಾಂಜುಗೇಷನ್, ಇಯರ್ ಕಾಂಜುಗೇಷನ್ ಅಂತಂದ್ರೆ ಏನು? ಅಲ್ಲಿ ಆಲ್ಟರ್ನೇಟ್ ಸಿಂಗಲ್ ಬಾಂಡು ಡಬಲ್ ಬಾಂಡ್ ಇರುತ್ತೆ. ಸೊ ಜೊತೆಗೆ ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸು ದೇ ಆರ್ ಇನ್ ಕಾಂಜುಗೇಷನ್ ವಿತ್ ದ ಪೈ ಬಾಂಡೆಡ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಇದು ಒಂದು ಕ್ಲೋರೋಬೆಂಜಿನ್ ತೊಗೊಂಡಿದ್ದೀನಲ್ವಾ, ಇದು ಏನಾಗುತ್ತೆ? ಡ್ಯೂ ಟು ದಿಸ್ ಸಿಸ್ಟಮ್, ಡ್ಯೂ ಟು ದ ಕಾಂಜುಗೇಟೆಡ್ ಸಿಸ್ಟಮ್, ನಮ್ಗೆ ಗೊತ್ತಿದೆ ನಾರ್ಮಲಿ. ಸೊ ಇಲ್ಲೇನಾಗ್ತಿದೆ? ರೆಜೊನೆನ್ಸ್ ಎಫೆಕ್ಟ್ ಆಗುತ್ತೆ ಹೀಗೆ, ಅಥವಾ ನಿಮಗೆ ಬೇರೆ ಕಲರಲ್ಲಿ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಹ್ಯಾಲೋಜನ್ ಆಟಮ್ ಮೇಲೆ. ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸನ್ನು ಬೆಂಜಿನ್ ರಿಂಗು ಎಲೆಕ್ಟ್ರಾನ್ ವಿಡ್ರಾ, ಅದೇ ಬೆಂಜಿನ್ ರಿಂಗ್ ಇಟ್ ಸೆಲ್ಫ್ ಇಟ್ ಈಸ್ ನಥಿಂಗ್ ಬಟ್ ದ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಅಲ್ಲ. ಸೊ ಬಿಕಾಸ್ ಆಫ್ ದಟ್ ಇಲ್ಲಿ ಅದರ ಹತ್ರ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರೋದನ್ನು ಏನು ಮಾಡುತ್ತೆ? ಬೆಂಜಿನ್ ರಿಂಗು ತನ್ನ ಕಡೆಗೆ ಈ ಥರ ಎಳ್ಕೊಳ್ಳುತ್ತೆ. ಸೊ ಅಲ್ಲಿಂದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸು ಪಕ್ಕದ ಬಾಂಡಿಗೆ ಶಿಫ್ಟ್ ಆದರೆ ಇಲ್ಲಿ ಪೈ ಬಾಂಡೆಡ್ ಎಲೆಕ್ಟ್ರಾನ್ಸು ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಈ ಕಾರ್ಬನ್ ಐಟಮ್ಗೆ ಆರ್ಥೋ ಕಾರ್ಬನ್ ಐಟಮ್ ಮೇಲೆ ಶಿಫ್ಟ್ ಆಗುತ್ತೆ. ಶಿಫ್ಟ್ ಆಗ್ಬಿಟ್ಟು ನನಗೆ ಸೊ ಅಲ್ಲೊಂದು ನನಗೆ ರೆಜೊನೇಟಿಂಗ್ ಸ್ಟ್ರಕ್ಚರ್ ಬರುತ್ತೆ ನೋಡಿ. ಆ ರೆಜೊನೇಟಿಂಗ್ ಸ್ಟ್ರಕ್ಚರ್ನ ಬರ್ಕೊಂಡ್ರೆ ಹೀಗೆ, ಸೊ ಹಿಂಗಾಗುತ್ತೆ. ಇದು ಬೆಂಜಿನ್ ರಿಂಗು. ಬೆಂಜಿನ್ ರಿಂಗಲ್ಲಿ ಸೊ ಅಲ್ಲಿ 3 ಡಬಲ್ ಬಾಂಡ್ ಇತ್ತು. ಇಲ್ಲೊಂದು ಡಬಲ್ ಬಾಂಡ್ ಇದೆ, ಇಲ್ಲೊಂದು ಡಬಲ್ ಬಾಂಡ್ ಇದೆ. ಬಟ್ ಈ ಥರ್ಡ್ ಡಬಲ್ ಬಾಂಡ್ ಏನಾಗಿದೆ ನೋಡಿ, ಇಲ್ಲಿ ಓಟಾಗಿದೆ. ಅಂದರೆ ಆ ಎಲೆಕ್ಟ್ರಾನ್ಸ್ ಏನಾಗಿದೆ ಇಲ್ಲಿಗೆ ಶಿಫ್ಟ್ ಆಗಿ ಈ ಕಾರ್ಬನ್ ಐಟಮ್ ಮೇಲೆ ಒಂದು ನೆಗೆಟಿವ್ ಚಾರ್ಜ್ ಬಂತು. ಇಲ್ಲಿ CCl ಬಾಂಡಲ್ಲಿ ಸಿಂಗಲ್ ಬಾಂಡ್ ಇದ್ದಿದ್ದು ಡಬಲ್ ಬಾಂಡ್ ಬಂತು. ಸೊ ಕ್ಲೋರಿನ್ ಆಟಮ್ ಮೇಲೆ ಇಲ್ಲೊಂದು ಪ್ಲಸ್ ಚಾರ್ಜ್ ಬರುತ್ತೆ. ಇದು ಪ್ಲಸ್ ಚಾರ್ಜ್. ಇದು ರೆಸೊನೆನ್ಸ್ ಎಫೆಕ್ಟು ನಮ್ಗೆ ಆಲ್ರೆಡಿ ಗೊತ್ತಿದೆ. ಇಲ್ಲಿ ಒಂದು ಜೊತೆ ಎಲೆಕ್ಟ್ರಾನು, ಇಲ್ಲೊಂದು ಜೊತೆ ಎಲೆಕ್ಟ್ರಾನು, ಹೀಗೆ ಹೌದಲ್ಲ. ಇದು ರೆಸೊನೆನ್ಸ್ ಎಫೆಕ್ಟ್ ನೋಡಿ, ಅಬ್ಸರ್ವ್ ಮಾಡಿ. ಆಫ್ಟರ್ ದ ರೆಸೊನೆನ್ಸ್ ಎಫೆಕ್ಟ್ ಏನಾಯ್ತು ಇಲ್ಲಿ ಅಂತಂದರೆ, ಈಗ ಬೆಂಜಿನ್ ರಿಂಗ್ ಇದೆಯಲ್ಲ, ಈ ಬೆಂಜಿನ್ ರಿಂಗಲ್ಲಿ ಒನ್ ಆಫ್ ದ ಕಾರ್ಬನ್ ಐಟಮ್ ಮೇಲೆ, ಅಂದರೆ ಆರ್ಥೋ ಕಾರ್ಬನ್ ಐಟಮ್ ಮೇಲೆ ಇಲ್ಲೊಂದು ನೆಗೆಟಿವ್ ಚಾರ್ಜ್ ಡೆವಲಪ್ ಆಯಿತು ಡ್ಯೂ ಟು ದ ರೆಸೊನೆನ್ಸ್ ಸ್ಟ್ರಕ್ಚರ್ ಮೇಲೆ ಅಥವಾ ರೆಸೊನೆನ್ಸ್ ಎಫೆಕ್ಟ್ ಬೇಸಿಸ್ ಮೇಲೆ. ಸೊ ಅಲ್ಲೇನಾಗ್ತಾಯಿದೆ? ಸೊ ರೆಸೊನೆನ್ಸ್ ಎಫೆಕ್ಟ್ ಅಬ್ಸರ್ವ್ ಆದಾಗ ಆಲ್ವೇಸ್ ಸೊ ಇಲ್ಲಿ 3 ಪಾಸಿಬಿಲಿಟಿ ಇದೆ. ಓವರ್ ದಿಸ್ ಆರ್ಥೋ ಕಾರ್ಬನ್ ಐಟಮ್ ಮೇಲೆ ಅಥವಾ ಈ ಪ್ಯಾರಾ ಕಾರ್ಬನ್ ಐಟಮ್ ಮೇಲೂ ಕೂಡ. ಸೊ ನೆಕ್ಸ್ಟು ಇಲ್ಲಿಂದ ಎಲೆಕ್ಟ್ರಾನು ಇಲ್ಲಿಗೆ ಶಿಫ್ಟ್ ಆದಾಗ ಮತ್ತು ಇಲ್ಲಿಗೆ ಶಿಫ್ಟ್ ಆದಾಗ ಇಲ್ಲಿ ನೆಗೆಟಿವ್ ಚಾರ್ಜ್ ಇಲ್ಲಿಗೆ ಬರುತ್ತೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಬರುತ್ತೆ. ಗೊತ್ತಾಗ್ತಿದೆಯಲ್ಲ? ಸೊ ಇಲ್ಲಿ ನೆಗೆಟಿವ್ ಚಾರ್ಜ್ ಬರ್ಬೋದು, ಅಥವಾ ಇನ್ನೊಂದು ಸಲ ಇಲ್ಲಿಗೆ ಬರುತ್ತೆ. ಅಥವಾ ರೆಸೊನೆನ್ಸ್ ಎಫೆಕ್ಟ್ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಾರ್ಮಲ್ ಆಗಿ ಡ್ಯೂ ಟು ದ ರೆಸೊನೆನ್ಸ್ ಎಫೆಕ್ಟ್ ಆಫ್ ದ ಕ್ಲೋರೋಬೆಂಜಿನ್ ಕಾಂಪೌಂಡ್, ಸೊ ಆಲ್ವೇಸ್ ದ ಆರ್ಥೋ ಆ್ಯಂಡ್ ದ ಪ್ಯಾರಾ ಕಾರ್ಬನ್ ಐಟಮ್ಸ್ ಆಫ್ ದ ಬೆಂಜಿನ್ ರಿಂಗ್ ಮೇಲೆ ಯಾವಾಗಲೂ ಅಲ್ಲೊಂದು ನೆಗೆಟಿವ್ ಚಾರ್ಜ್, ಒಂದು ಡಿಸ್ಟಿಂಕ್ಟ್ ನೆಗೆಟಿವ್ ಚಾರ್ಜ್ ಅಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಅಂದರೆ ಎಲೆಕ್ಟ್ರಾನ್ ಡೆನ್ಸಿಟಿ ಅಲ್ಲಿ ಜಾಸ್ತಿ ಇರುತ್ತೆ. ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇದ್ದಾಗ ಸೊ ಆ ಕಾರ್ಬನ್ ಐಟಮ್ಸ್ ಮೇಲೆ, ಆರ್ಥೋ ಮತ್ತು ಪ್ಯಾರಾ ಕಾರ್ಬನ್ ಐಟಮ್ಸ್ ಮೇಲೆ ನೆಗೆಟಿವ್ ಚಾರ್ಜ್ ಬಂದುಬಿಡುತ್ತೆ.
ಆ ನೆಗೆಟಿವ್ಲಿ ಚಾರ್ಜ್ಡ್ ಕಾರ್ಬನ್ ಐಟಮ್ಸ್ ಏನು ಮಾಡ್ಬೋದು, ಇದರ ಹತ್ರ ಇವಾಗ ಒಂದು ಎಲೆಕ್ಟ್ರೋಫೈಲನ್ನು ಹತ್ರ ತೊಗೊಂಬಂದರೆ, ಗೊತ್ತಾಗ್ತಿದೆಯಲ್ಲ. ಎಲೆಕ್ಟ್ರೋಫೈಲ್ ಅಂತಂದರೆ ನ್ಯೂಕ್ಲಿಯೋಫೈಲ್ ಅಂತಲೇ ಇಟ್ ಈಸ್ ಎನ್ ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್. ಸೊ ಆ ನ್ಯೂಕ್ಲಿಯೋಫೈಲ್ ಮೇಲೆ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇರ್ಬೋದು ಅಥವಾ ನೆಗೆಟಿವ್ ಚಾರ್ಜ್ ಇರುತ್ತೆ ಎಕ್ಸ್ಟ್ರಾ. ಸೊ ಎಲೆಕ್ಟ್ರೋಫೈಲ್ ಅಂತಂದರೆ ಇಟ್ ಈಸ್ ಎನ್ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಸ್ಪೀಸೀಸ್. ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಸ್ಪೀಸೀಸ್ ಅಂತಂದರೆ ಸೊ ಅದರ ಹತ್ರ ಒಂದು ಪ್ಲಸ್ ಚಾರ್ಜ್ ಇರುತ್ತೆ ಅಥವಾ ಬೇರೆ ಒಂದು ನೇಚರ್ ಇರುತ್ತೆ ಹಾಗೆ. ಸೊ ಈಗ ಈ ಎಲೆಕ್ಟ್ರೋಫೈಲ್ ಮೇಲೆ ನೋಡಿ, ಇಲ್ಲಿ ಪ್ಲಸ್ ಚಾರ್ಜ್ ಇದೆ, ಇಲ್ಲಿ ಈ ಕಾರ್ಬನ್ ಐಟಮ್ ಮೇಲೆ, ಆರ್ಥೋ ಕಾರ್ಬನ್ ಐಟಮ್ ಮೇಲೆ ಆಗಲಿ ಅಥವಾ ಪ್ಯಾರಾ ಕಾರ್ಬನ್ ಐಟಮ್ ಮೇಲೆ ಅಲ್ಲಿ ಒಂದು ಮೈನಸ್ ಚಾರ್ಜ್ ಇದೆ. ಇದೆರಡು ಏನ ಮಾಡುತ್ತೆ, ಒಂದಕ್ಕೊಂದು ಅಟ್ರ್ಯಾಕ್ಟ್ ಮಾಡುತ್ತೆ. ಅಟ್ರ್ಯಾಕ್ಟ್ ಮಾಡಿದಾಗ ಈಸಿಲಿ ದಿಸ್ ಎಲೆಕ್ಟ್ರೋಫೈಲ್ ವಿಚ್ ಕ್ಯಾನ್ ಅಂಡರ್ಗೋ ಆರ್ ವಿಚ್ ಕ್ಯಾನ್ ಬಿ ಬಾಂಡೆಡ್ ಟು ದ ಕಾರ್ಬನ್ ಐಟಮ್ ಆಫ್ ದ ಬೆಂಜಿನ್ ರಿಂಗ್. ಆ್ಯಂಡ್ ಸೊ ದಟ್ ಇಲ್ಲೊಂದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಬದಲು ಇನ್ನೊಂದು ರಿಯಾಕ್ಷನ್ನು ತುಂಬ ಈಸಿಲಿ ಆಗುತ್ತೆ, ಎಲ್ಲಿ ಹ್ಯಾಲೋರಿನ್ ಕಾಂಪೌಂಡಲ್ಲಿ ಅಂತ ಹೇಳ್ತಾನೆ. ಆ್ಯಂಡ್ ದಟ್ ರಿಯಾಕ್ಷನ್ ಇಟ್ ಈಸ್ ನಥಿಂಗ್ ಬಟ್ ದ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಕ್ಲೋರೋಬೆಂಜಿನ್ ಅಥವಾ ಹ್ಯಾಲೋರಿನ್ ಕಾಂಪೌಂಡ್ಸು ಈಸಿಲಿ ದೇ ಕ್ಯಾನ್ ಅಂಡರ್ಗೋ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಂತ ಇದೊಂದು ಪಾಯಿಂಟನ್ನು ಹೇಳ್ತಾನೆ. ಹಾಗಿದ್ರೆ ಏನು ರಿಯಾಕ್ಷನ್ ಆಗ್ಬೋದು, ಏನು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಗ್ಬೋದು, ಎಕ್ಸಾಂಪಲ್ಸ್ ಯಾವುದನ್ನು ತೊಗೊಬೋದು ಅಂತ ತೊಗೊಂಡಾಗ ವಿ ಕ್ಯಾನ್ ಟೇಕ್ ಸೋ ಮೆನಿ ಎಕ್ಸಾಂಪಲ್ಸ್. ಸೊ ಇನ್ ದ ಲಾಸ್ಟ್ ಇಯರ್ ಇಟ್ಸ್ ಆಫ್ ನಾವು ಲಾಸ್ಟ್ ಇಯರ್ನಲ್ಲೇ ಕೂಡ ನಾವು ಬೆಂಜಿನ್ ರಿಂಗ್ ಅಂತ ತೊಗೊಂಡ್ರೆ ಅಥವಾ ಬೆಂಜಿನ್ ಕಾಂಪೌಂಡ್ ಅಂತ ತೊಗೊಂಡಾಗ ಬೆಂಜಿನ್ ಕಾಂಪೌಂಡ್ದು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸು ನಾವು ಸೋ ಮೆನಿ ಎಕ್ಸಾಂಪಲ್ಸನ್ನು ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದೆ. ಅದರಲ್ಲಿ ನೋಡಿ ಬೇರೆ ಬೇರೆ ಥರ ಡಿಫ್ರೆಂಟ್ ಟೈಪ್ಸಲ್ಲಿ ಬರುತ್ತೆ. ಒಂದು ಹ್ಯಾಲೋಜಿನೇಷನ್ ರಿಯಾಕ್ಷನ್ ಅಂತ ತೊಗೊಂಡಿದ್ವಿ, ನೈಟ್ರೇಷನ್ ರಿಯಾಕ್ಷನ್ ಅಂತ ಹೇಳಿದ್ವಿ, ಆಮೇಲೆ ಸಲ್ಫೋನೇಷನ್ ಅಂತ ತೊಗೊಂಡಿದ್ವಿ, ಫ್ರೀಡೆಲ್ ಕ್ರಾಫ್ಟ್ಸ್ ರಿಯಾಕ್ಷನ್ ಅಂತ ಬರುತ್ತೆ. ಸೊ ಏನೇನು ಬರುತ್ತೆ ಇದು ರಿಯಾಕ್ಷನ್ಸ್ ಅನ್ನೋದನ್ನು ಇವಾಗ ನೋಡ್ತಾ ಹೋಗೋಣ. ಸೊ ಈಗ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸು ಅಂತಂದರೆ ಏನು, ಎಕ್ಸಾಂಪಲ್ಸು ಮತ್ತು ಆ ಎಕ್ಸಾಂಪಲ್ಸನ್ನು ತೊಗೊಂಡಾಗ ಏನೇನು ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ ನನಗೆ ಇಲ್ಲಿ ಅನ್ನೋದನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಜಸ್ಟ್ ಇದನ್ನು ನಾನು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನ ಜಸ್ಟ್ ESR ಅಂತ ತೊಗೊಳ್ತಾ ಇದ್ದೀನಿ. ನಮ್ಮ ಒಂದು ರೆಫರೆನ್ಸಿಗೆ ESR ಅಂತ ಬರ್ಕೊಳ್ತಾನೆ. ESR ಅಂತಂದರೆ ಅಂದ್ಕೊಳ್ಳಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ಈಗ ಅದರಲ್ಲಿ ಒಂದು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನಲ್ಲಿ ಒಂದು ಎಕ್ಸಾಂಪಲ್ನ ತೊಗೊಳ್ತಾ ಇದ್ದೀನಿ. ವಾಟ್ ಇಸ್ ದಟ್ ಎಕ್ಸಾಂಪಲ್ ಅಂತಾನೆ, ಸೊ ಇಟ್ ಈಸ್ ನಥಿಂಗ್ ಬಟ್ ಹ್ಯಾಲೋಜಿನೇಷನ್ ಅಂತ ತೊಗೊಳ್ತಾ ಇದ್ದೀನಿ. ಹ್ಯಾಲೋಜಿನೇಷನ್ ಅಂತಂದ್ರೆ ಏನು, ಇಟ್ ಇಸ್ ವೆರಿ ಸಿಂಪಲ್. ರಿಯಾಕ್ಷನ್ ಆಫ್ ಎನ್ ಕಾಂಪೌಂಡ್, ರಿಯಾಕ್ಷನ್ ಆಫ್ ಎನ್ ಆರ್ಗ್ಯಾನಿಕ್ ಕಾಂಪೌಂಡ್ ವಿತ್ ದಟ್ ಆಫ್ ಹ್ಯಾಲೋಜನ್ ಮಾಲಿಕ್ಯೂಲ್. ಹ್ಯಾಲೋಜಿನೇಷನ್ ರಿಯಾಕ್ಷನ್ ವಿತ್ ಎನ್ ಹ್ಯಾಲೋಜನ್. ಸೊ ಏನಾಗುತ್ತೆ ಇಲ್ಲಿ, ಸೊ ಏನು ಕಾಂಪೌಂಡ್ ಸಿಗುತ್ತೆ ನನಗೆ ಇಲ್ಲಿ ಅದನ್ನು ಬರ್ಕೊಳ್ಳೋಣ. ಸೊ ಅದರಲ್ಲಿ ಒಂದು ಹ್ಯಾಲೋಜಿನೇಷನ್ಗೆ ಹ್ಯಾಲೋಜಿನೇಷನ್ ಅಂತ ಅಂದಾಗ ಅಲ್ಲಿ ನೆನ್ಪಿಟ್ಕೊಳ್ಳಿ, ಅಲ್ಲಿ ನಾವು ಕ್ಲೋರಿನ್ ಜೊತೆ ರಿಯಾಕ್ಷನ್ ಮಾಡ್ಬೋದು, ಬ್ರೋಮಿನ್ ಜೊತೆ ರಿಯಾಕ್ಷನ್ ಮಾಡ್ಬೋದು ಅಥವಾ ಐಡಿನ್ ಜೊತೆ ರಿಯಾಕ್ಷನ್ ಮಾಡ್ಬೋದು. ಈಗ ಇನ್ ಕೇಸ್ ನಾನು ಕ್ಲೋರೋಬೆಂಜಿನ ತೊಗೊಳ್ತಾ ಇದ್ದೀನಿ. ಕ್ಲೋರೋಬೆಂಜಿನ ತೊಗೊಂಡು ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ, ನಾನು ಹ್ಯಾಲೋಜಿನೇಷನ್ ರಿಯಾಕ್ಷನ್ಗೆ ಅದನ್ನು ಸಬ್ಜೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಇದು ಕ್ಲೋರೋಬೆಂಜಿನ್ನು. ವೆನ್ ಎವರ್ ದಿಸ್ ಕ್ಲೋರೋಬೆಂಜಿನ್ ವೆನ್ ಇಟ್ ಅಂಡರ್ಗೋ, ಒಂದು ಎಕ್ಸಾಂಪಲ್ ತೊಗೊಳ್ತಾ ನೋಡಿ, ಕ್ಲೋರಿನ್ ಮಾಲಿಕ್ಯೂಲ್ನ ತೊಗೊಳ್ತಾ ಇದ್ದೀನಿ. ಸೊ ಇದು ಸಿಂಪಲ್ ರಿಯಾಕ್ಷನ್ ಅಷ್ಟೇ. ಸೊ ವೆನ್ ಎವರ್ ಕ್ಲೋರೋಬೆಂಜಿನ್ ವೆನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ ಕ್ಲೋರಿನ್ ಮಾಲಿಕ್ಯೂಲ್ ಇನ್ ದ ಪ್ರೆಸೆನ್ಸ್ ಆಫ್ ಎ ಕ್ಯಾಟಲಿಸ್ಟ್ ಅಂತ ಹೇಳ್ತಾನೆ, ಇನ್ ದ ಪ್ರೆಸೆನ್ಸ್ ಆಫ್ ಫೆರಿಕ್ ಕ್ಲೋರೈಡ್ ಕ್ಯಾಟಲಿಸ್ಟ್ ಅಂತ ಹೇಳ್ತಾನೆ. ಸೊ ಮೋಸ್ಟ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ಸು ನಿಮಗೆ ಗೊತ್ತಿದೆ, ಇನ್ ದ ಪ್ರೆಸೆನ್ಸ್ ಆಫ್ ಕ್ಯಾಟಲಿಸ್ಟಲ್ಲಿ ಕೆಲವೊಂದು ರಿಯಾಕ್ಷನ್ಸ್ ಹೋಗುತ್ತೆ, ಕ್ಯಾಟಲಿಸ್ಟ್ ಇಲ್ಲ ಅಂತಂದರೆ ರಿಯಾಕ್ಷನ್ಸ್ ಆಗೋದಿಲ್ಲ. ಸೊ ಅದೇ ಥರ ಇಲ್ಲಿ ಒಂದು ಹ್ಯಾಲೋಜಿನೇಷನ್ ರಿಯಾಕ್ಷನ್ ಅಂದರೆ ಇಲ್ಲಿ ಕ್ಲೋರಿನೇಷನ್ ಮಾಡ್ತಾಯಿದ್ದೀನಿ. ಕ್ಲೋರಿನೇಷನ್ ಅಂತಂದರೆ ರಿಯಾಕ್ಷನ್ ವಿತ್ ಕ್ಲೋರಿನ್ ಮಾಲಿಕ್ಯೂಲ್ ಮಾಡ್ತಾಯಿದ್ದೀನಿ. ಸೊ ವೆನ್ ಎವರ್ ದಿಸ್ ಕ್ಲೋರೋಬೆಂಜಿನ್ ಮಾಲಿಕ್ಯೂಲ್ ವೆನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ ದ ಕ್ಲೋರಿನ್ ಮಾಲಿಕ್ಯೂಲ್ ಇನ್ ದ ಪ್ರೆಸೆನ್ಸ್ ಆಫ್ ದ ಕ್ಯಾಟಲಿಸ್ಟ್ ಫೆರಿಕ್ ಕ್ಲೋರೈಡ್ ಕ್ಯಾಟಲಿಸ್ಟ್, ನನಗೆ ಇಲ್ಲಿ ಏನಾಗುತ್ತೆ ಅಂತಂದರೆ ನನಗೆ ಇಲ್ಲಿ ಒಂದು ಪ್ರಾಡಕ್ಟು ಸಿಗೋದಿಲ್ಲ, ಒಂದು ಪ್ರಾಡಕ್ಟ್ ಸಿಗೋದಿಲ್ಲ. ಬದಲಾಗಿ ನನಗೆ ಇಲ್ಲಿ ಮಿಕ್ಸ್ಚರ್ ಆಫ್ 2 ಪ್ರಾಡಕ್ಟ್ಸ್ ಸಿಗುತ್ತೆ. ಏನದು ಮಿಕ್ಸ್ಚರ್ ಆಫ್ 2 ಪ್ರಾಡಕ್ಟ್ಸ್ ಅಂತಂದರೆ, ಇವಾಗ ನಮಗೆ ಇಲ್ಲಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗ್ತಾಯಿದೆ. ಇಲ್ಲಿ ಕೆಳಗಡೆ ಬರೀತಾ ಇದೆ ನೋಡಿ, ಇಲ್ಲಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಬೇಕಾದ್ರೆ ಈ ಕ್ಲೋರಿನ್ ಮಾಲಿಕ್ಯೂಲಿಂದ ನನಗೆ 2 ಬರುತ್ತೆ. ಒಂದು Cl+ ಅಂತ ತಗೊಳ್ತೀನಿ, ಇನ್ನೊಂದನ್ನು Cl- ಅಂತ ಬರುತ್ತೆ. ಗೊತ್ತಾಗುತ್ತಲ್ಲ, ಇಲ್ಲಿ ಈ ಕ್ಲೋರಿನ್ ಪ್ಲಸ್ Cl+ ಏನಿದೆ ಇದು ಎಲೆಕ್ಟ್ರೋಫೈಲ್ಗೆ, ಈ Cl- ಏನಿದೆ ಅದು ನ್ಯೂಕ್ಲಿಯೋಫೈಲ್. ಈಗ ಆಗ್ತಾ ಇರೋದೇನು, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಹೆಂಗಾಗುತ್ತೆ ಇಲ್ಲಿ ಅಂತಂದರೆ, ಈ ಎಲೆಕ್ಟ್ರೋಫೈಲ್ ಏನು ಮಾಡುತ್ತೆ, ಈಗ ಜನರಲಾಗಿ ಈ ಬೆಂಜಿನ್ ರಿಂಗ್ ನೋಡಿ ಅಬ್ಸರ್ವ್ ಮಾಡಿ, ಬೆಂಜಿನ್ ರಿಂಗಲ್ಲಿ ಅಲ್ಲಿ 3 ಕಾರ್ಬನ್ ಐಟಮ್ ಬರುತ್ತೆ, ಅಂದರೆ 3 ಥರ ಬರುತ್ತೆ, ಆರ್ಥೋ, ಮೆಟಾ, ಪ್ಯಾರಾ. ಬಟ್ ಈ ಕಂಡೀಷನಲ್ಲಿ ನೋಡಿ ಮೆನ್ಷನ್ ಮಾಡ್ತಾಯಿದ್ದೀನಿ, ಈ ಕಾರ್ಬನ್ ಐಟಮ್ ಮೇಲೆ ಮತ್ತು ಈ ಕಾರ್ಬನ್ ಐಟಮ್, ಅಂದರೆ ಇಲ್ಲಿ 2 ಆರ್ಥೋ ಕಾರ್ಬನ್ ಐಟಮ್ ಬರುತ್ತೆ, 1 ಪ್ಯಾರಾ ಬರುತ್ತೆ. ಸೊ ಈ 3 ಕಾರ್ಬನ್ ಐಟಮ್ಸ್ ಮೇಲೆ ಯಾವಾಗಲೂ ನೆಗೆಟಿವ್ ಚಾರ್ಜ್ ಇರುತ್ತೆ, ಅಂದರೆ ಅದ್ರ ಮೇಲೆ ಎಕ್ಸ್ಟ್ರಾ
ಎಲೆಕ್ಟ್ರಾನ್ಸು ಇರುತ್ತೆ ಅಥವಾ ನೆಗೆಟಿವ್ ಚಾರ್ಜ್ ಇರುತ್ತೆ. ಈಗ ನೋಡಿ ಇಲ್ಲಿ ಈ ನೆಗೆಟಿವ್ ಚಾರ್ಜ್ ಏನಿತ್ತು, ಈ ನೆಗೆಟಿವ್ ಚಾರ್ಜು ಇಲ್ಲಿ ಈ Cl+ಅನ್ನು ತನ್ನ ಕಡೆಗೆ ಅಟ್ರ್ಯಾಕ್ಟ್ ಮಾಡುತ್ತೆ. ಗೊತ್ತಾಗ್ತಿದೆಯಲ್ವಾ? ಆ Cl+ಅನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಬಟ್ ಇಲ್ಲಿ ಏನಾಗ್ತಾಯಿದೆ ಇಲ್ಲಿ ಅಂತಂದರೆ ಎರಡೂ ಕಾರ್ಬನ್ ಆಟಮ್ ಕಡೆಯಿಂದ, ಇಲ್ಲಿ ಆರ್ಥೋ ಕಾರ್ಬನ್ ಆಟಮ್ ಕಡೆಯಿಂದನೂ Cl+ಅನ್ನು ಅಟ್ರ್ಯಾಕ್ಟ್ ಮಾಡುತ್ತೆ, ಪ್ಯಾರಾ ಕಾರ್ಬನ್ ಆಟಮು ಕೂಡ Cl+ಅನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಅಟ್ರ್ಯಾಕ್ಟ್ ಮಾಡಿದಾಗ ನನಗೆ ಇಲ್ಲಿ ಏನಾಗುತ್ತೆ ಇಲ್ಲಿ ಅಂತಂದರೆ ನನಗೆ ಇಲ್ಲಿ ಒಂದು ಪ್ರಾಡಕ್ಟ್ ಸಿಗೋದಿಲ್ಲ, ಪ್ರಾಡಕ್ಟ್ ನನಗೆ ಇಲ್ಲಿ ಎರಡು ಪ್ರಾಡಕ್ಟ್ ಸಿಗುತ್ತೆ. ದೇರ್ಫೋರ್ ಐ ವಿಲ್ ಟೇಕ್ 2 ಮಾಲಿಕ್ಯೂಲ್ಸ್ ಆಫ್ Cl2 ಅಂತ ತೊಗೊಳ್ತೀನಿ. ಇಲ್ಲಿ ಏನಾಗುತ್ತೆ ಸರ್ ಇಲ್ಲಿ ಅಂತ ನೋಡಿ, ರಿಯಾಕ್ಷನ್ ಇಷ್ಟೇ. ಸೊ ಇಲ್ಲಿ ಈ ಆರ್ಥೋ ಕಾರ್ಬನ್ ಆಟಮ್ ಮೇಲೆ ಅಥವಾ ಆಲ್ ದ ಕಾರ್ಬನ್ ಆಟಮ್ಸ್ ಮೇಲೆ ಆಲ್ರೆಡಿ ಒಂದು ಹೈಡ್ರೋಜನ್ ಆಟಮ್ ಇರುತ್ತೆ. ಯು ಅಗ್ರಿ? ಇಲ್ಲಿ ನೋಡಿ ನಾನು ಹೇಳಿದ್ನಲ್ಲ, ಇದು ನಾನು ಬರ್ಕೊಳ್ತಾ ಇರೋದು ಆರ್ಥೋ ಮತ್ತು ಪ್ಯಾರಾ ಮಾತ್ರ ಬರ್ಕೋತಾ ಇದ್ದೀನಿ. ಮೆಟಾ ಕಾರ್ಬನ್ ಆಟಮ್ ಬೇರೆ ಕಾರ್ಬನ್ ಆಟಮ್ ಬೇಕಿಲ್ಲ ನನಗೆ, ಅದಕ್ಕೆ ಬರ್ಕೊಂಡಿಲ್ಲ. ಸೊ ಈಗ ಆಲ್ರೆಡಿ ಆ ಕಾರ್ಬನ್ ಆಟಮ್ಗೆ ಒಂದು ಹೈಡ್ರೋಜನ್ ಆಟಮು ಬಾಂಡಾಗಿ ಹೋಗಿದೆ. ಈಗೇನು ಮಾಡುತ್ತೆ, ಇಲ್ಲಿಂದ ಆರ್ಥೋ ಕಾರ್ಬನ್ ಆಟಮಿಂದ ಹೆಚ್ಚು ಹೊರಗಡೆ ಬರುತ್ತೆ. ಹೆಚ್ಚು ಯಾವ ರೀತಿ ಬರುತ್ತೆ ಅಂತಲೇ ಇನ್ ದ ಫಾರ್ಮ್ ಆಫ್ H+ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಅದೇ ಥರ ಪ್ಯಾರಾ ಕಾರ್ಬನ್ ಆಟಮ್ ರಿಯಾಕ್ಷನ್ ಆದಾಗ ಇಲ್ಲೂ ಅಷ್ಟೇ, ಅಲ್ಲಿ ಕಾರ್ಬನ್ ಆಟಮ್ಗೆ ಬಾಂಡ್ ಆಗಿದ್ದಂಥ ಹೈಡ್ರೋಜನ್ ಆಟಮು ಆಚೆ ಬರುತ್ತೆ, H+ ಆಚೆ ಬರುತ್ತೆ. ನೋಡಿ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೆ ಆಲ್ರೆಡಿ, ಇಲ್ಲಿ Cl2 ಇಂದ ಒಂದು Cl+ ಬರುತ್ತೆ, ಇನ್ನೊಂದು Cl- ಬರುತ್ತೆ ಅಂತ ಹೇಳಿದ್ದೆ. ಈಗ ಈ H+ ಏನು ಮಾಡುತ್ತೆ ಅಂತಂದರೆ ಈ Cl- ಜೊತೆ ಬಾಂಡ್ ಆಗುತ್ತೆ. ಅದೇ ಥರ ಈ H+ ಈ Cl- ಜೊತೆ ಬಾಂಡ್ ಆಗುತ್ತೆ. ಹೀಗೆ ಬಾಂಡ್ ಆದಾಗ ನನಗೆ ಇಲ್ಲಿ ನೋಡಿ, ಫ್ರಮ್ ದ 2 ಕಾರ್ಬನ್ ಆಟಮ್ಸಿಂದ 2 H+ ಆಚೆ ಬರುತ್ತೆ. 2 H+ ಏನು ಮಾಡುತ್ತೆ, 2 Cl- ಜೊತೆ ಕಂಬೈನ್ ಆಗಿ -2 ಮಾಲಿಕ್ಯೂಲ್ಸ್ ಆಫ್ HCl ಆಚೆ ಬರುತ್ತೆ. ಯು ಅಗ್ರಿ? ಎಲಿಮಿನೇಷನ್ ಆಫ್ 2 ಮಾಲಿಕ್ಯೂಲ್ಸ್ ಆಫ್ HCl ಟೇಕ್ ಪ್ಲೇಸ್. ಗೊತ್ತಾಯ್ತಲ್ವಾ? ಈಗ ನನಗೆ ಪ್ರಾಡಕ್ಟ್ ಏನು ಬರುತ್ತೆ ಇಲ್ಲಿ ಅಂತಂದರೆ, ಇವಾಗ ನಾನು ಹೇಳಿದೆ ನಿಮಗೆ, ಸೊ ಈ ಕಾಂಪೌಂಡು ನನಗೆ ರಿಯಾಕ್ಷನ್ ಆದಾಗ ನನಗೆ ಎರಡು ರೀತಿ ಪ್ರಾಡಕ್ಟ್ ಬರುತ್ತೆ. ಒಂದು ಪ್ರಾಡಕ್ಟ್ ನೋಡಪ್ಪ ನನಗೆ ಹೀಗೆ ಬರುತ್ತೆ. ಒಂದು ಪ್ರಾಡಕ್ಟಲ್ಲಿ ಇದು ಕ್ಲೋರೋಬೆಂಜಿನ್ ಫಸ್ಟ್ ತೊಗೊಂಡಿದ್ದು ನಾನು, ಕ್ಲೋರೋಬೆಂಜಿನ್ನು. ಈಗ ಇಲ್ಲಿಂದ ಎಲೆಕ್ಟ್ರೋಫೈಲು ಒಂದು ಆರ್ಥೋ ಕಾರ್ಬನ್ ಆಟಮ್ಗೆ ಬಾಂಡ್ ಆಗುತ್ತೆ. ನೋಡಿ ಹೀಗೆ ಒಂದು ಪ್ರಾಡಕ್ಟ್ ಸಿಗುತ್ತೆ. ಇದನ್ನು ನಾವು 1,2 ಡೈಕ್ಲೋರೋಬೆಂಜಿನ್ 1,2 ಡೈಕ್ಲೋರೋಬೆಂಜಿನ್ ಅಂತ ಕರಿತೀವಿ, ಅಥವಾ ಆರ್ಥೋ ಡೈಕ್ಲೋರೋಬೆಂಜಿನ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ವಾ? ಇದು ಒಂದು ಪ್ರಾಡಕ್ಟ್ ಆಯಿತು. ಇದನ್ನು ಆರ್ಥೋ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ನೋಡಿ ಈ ಕಾಂಪೌಂಡ್ನಲ್ಲಿ ಆ ಸಬ್ಸ್ಟಿಟ್ಯೂಷನ್ ಎಲ್ಲಾಯಿತು ಅಂತಲೇ ಓವರ್ ದ ಆರ್ಥೋ ಕಾರ್ಬನ್ ಆಟಮ್ ಮೇಲೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಯಿತು. ದೇರ್ಫೋರ್ ಇದನ್ನು ಆರ್ಥೋ ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಐ ರಿಪೀಟ್, 1,2 ಡೈಕ್ಲೋರೋಬೆಂಜಿನ್ ಪ್ಲಸ್ ಅಷ್ಟೇ ಅಲ್ಲ, ನನಗೆ ಇನ್ನೂ ಒಂದು ಕಾಂಪೌಂಡ್ ಸಿಗುತ್ತೆ. ಸೊ ಈ ಥರ ಇನ್ನೊಂದು ಕಾಂಪೌಂಡ್ ಸಿಗುತ್ತೆ. ಎಗೈನ್ ಇನ್ನೊಂದು ಕಡೆ ಅದು ಯಾವಾಗ ಸಿಗುತ್ತೆ ಅಂತಲೇ ಪ್ಯಾರಾ ಕಾರ್ಬನ್ ಆಟಮಲ್ಲಿ ರಿಯಾಕ್ಷನ್, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆದಾಗ. ಸೊ ಇದು ಕ್ಲೋರೋಬೆಂಜಿನ್ನು. ಈಗ ಇನ್ನೊಂದು ಕ್ಲೋರಿನ್ ಆಟಮ್ ಬಂದು ಇಲ್ಲಿಗೆ ಬಾಂಡ್ ಆಗುತ್ತೆ ಪ್ಯಾರಾ ಕಾರ್ಬನ್ ಆಟಮ್ಗೆ. ಸೊ ಫಸ್ಟ್ ಒನ್ ಈಸ್ 1,2 ಡೈಕ್ಲೋರೋಬೆಂಜಿನ್. ದ ಸೆಕೆಂಡ್ ಕಾಂಪೌಂಡು ಸೊ 1,4 ಡೈಕ್ಲೋರೋಬೆಂಜಿನ್, ಆರ್ ಇದನ್ನು ಪ್ಯಾರಾ ಡೈಕ್ಲೋರೋಬೆಂಜಿನ್ ಕಾಂಪೌಂಡ್ ಅಂತ ಕರಿತೀವಿ. ದೇರ್ಫೋರ್ ಈ ಥರ ವೆನ್ ಕ್ಲೋರೋಬೆಂಜಿನ್ ವೆನ್ ಇಟ್ ಅಂಡರ್ಗೋ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಬೇಕಾದ್ರೆ ನಾರ್ಮಲ್ ಆಗಿ ನನಗೆ ಒಂದು ಪ್ರಾಡಕ್ಟ್ ಸಿಗೋದಿಲ್ಲ, ಬದಲಾಗಿ ನನಗೆ ಎರಡು ಥರ ಪ್ರಾಡಕ್ಟ್ ಸಿಗುತ್ತೆ. ಒಂದು ಆರ್ಥೋ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಅಂತ ಹೇಳ್ತೀವಿ, ಮತ್ತು ಇನ್ನೊಂದನ್ನು ಪ್ಯಾರಾ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಅಂತ ಕರಿತೀವಿ. ಮತ್ತು ಅಲ್ಲಿ ಮುಂದುವರೆದು ಹೇಳ್ತಾನಲ್ಲಿ ಅದೆರಡು ಪ್ರಾಡಕ್ಟಲ್ಲಿ ನನಗೆ ಒಂದು ಕಾಂಪೌಂಡು ಮೈನರ್ ಸಿಗುತ್ತೆ, ಇನ್ನೊಂದು ಕಾಂಪೌಂಡ್ ಮೇಜರ್ ಸಿಗುತ್ತೆ. ಒಂದು ಮೈನರ್ ಪ್ರಾಡಕ್ಟು, ಇನ್ನೊಂದು ಮೇಜರ್ ಪ್ರಾಡಕ್ಟು. ಹಾಗಂದ್ರೇನು, ಒಂದು ತುಂಬ ಜಾಸ್ತಿ ಸಿಗುತ್ತೆ, ಇನ್ನೊಂದು ಸ್ವಲ್ಪ ಸಿಗುತ್ತೆ. ಸೊ ಇದರಲ್ಲಿ ಈ ಆರ್ಥೋ ಪ್ರಾಡಕ್ಟ್ ಅಂತ ಏನು ತೊಗೊಂಡಿದ್ದೀನಿ, ಆ್ಯಂಡ್ ದಟ್ ಆರ್ಥೋ ಪ್ರಾಡಕ್ಟು ನನಗೆ ಅಪ್ರಾಕ್ಸಿಮೇಟ್ಲಿ ಒಂದು 10% ಬರುತ್ತೆ. ಅಂದರೆ ಇದು ಮೈನರ್ ಪ್ರಾಡಕ್ಟು. 100% ಪ್ರಾಡಕ್ಟಲ್ಲಿ 10% ಆಫ್ ದ ಕಾಂಪೌಂಡ್ ವಿಚ್ ಈಸ್ ನಥಿಂಗ್ ಬಟ್ ಯಾವುದು, ಆರ್ಥೋ ಕಾಂಪೌಂಡ್, ಆರ್ಥೋ ಸಬ್ಸ್ಟಿಟ್ಯೂಟೆಡ್ ಕಾಂಪೌಂಡ್. ಆ್ಯಂಡ್ ರಿಮೈನಿಂಗ್ 90% ಇದೆಯಲ್ಲ, ದ ಪ್ಯಾರಾ ಪ್ರಾಡಕ್ಟ್ ಏನಿದೆ, ಆ ಪ್ಯಾರಾ ಪ್ರಾಡಕ್ಟ್ ನನಗೆ 90% ಸಿಗುತ್ತೆ. ದೇರ್ಫೋರ್ ದಿಸ್ ಕಾಂಪೌಂಡ್ ಈಸ್ ಸೆಟ್ ಟು ಬಿ ದ ಮೇಜರ್ ಪ್ರಾಡಕ್ಟ್ ಇಯರ್. ಅಂದರೆ ಅಲ್ಲಿ ಪ್ರಾಡಕ್ಟ್ ಫಾರ್ಮೇಷನ್ ಆದಾಗ ನನಗೆ ಮೇಜರ್ ಕಾಂಪೌಂಡ್ ಅಥವಾ ಮೇಜರ್ ಪ್ರಾಡಕ್ಟ್ ಯಾವ್ದು ಸಿಗುತ್ತೆ ಸರ್ ಅಂತಂದರೆ ಯಾವುದದು, ಆಲ್ವೇಸ್ ಇಟ್ ಈಸ್ ಪ್ಯಾರಾ ಡೈಕ್ಲೋರೋಬೆಂಜಿನ್. ಗೊತ್ತಾಗ್ತಿದೆಯಲ್ವಾ? ಸೊ ದೇರ್ಫೋರ್, ಸೊ ದಿಸ್ ಈಸ್ ದ ರಿಯಾಕ್ಷನ್ ಇಯರ್. 1 hour ದ ಕ್ಲೋರೋಬೆಂಜಿನ್ ಕಾಂಪೌಂಡ್, when it undergo
ಏನು ರಿಯಾಕ್ಷನ್ ಅದು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಇಯರ್ ವಿತ್ ದಟ್ ಆಫ್ ಕ್ಲೋರಿನ್ ಮಾಲಿಕ್ಯೂಲ್ ಜೊತೆ ರಿಯಾಕ್ಷನ್ ಆದರೆ ಕ್ಲೋರಿನ್ ಮಾಲಿಕ್ಯೂಲ್ ಜೊತೆ ಇನ್ ದ ಪ್ರೆಸೆನ್ಸ್ ಆಫ್ FeCl3 ಅಂತ ತೊಗೊಂಡಿದ್ದೀನಿ. ನನಗೆ ಅಲ್ಲಿ ಮಿಕ್ಸ್ಚರ್ ಆಫ್ 2 ಪ್ರಾಡಕ್ಟ್ ಸಿಗುತ್ತೆ, ಒಂದು ಆರ್ಥೋ ಪ್ರಾಡಕ್ಟು ಮತ್ತು ಇನ್ನೊಂದು ಪ್ಯಾರಾ ಪ್ರಾಡಕ್ಟ್ ಸಿಗುತ್ತೆ. ಸೊ ಅದೆರಡರಲ್ಲಿ ಒಂದು ನನಗೆ ಮೇಜರ್ ಪ್ರಾಡಕ್ಟ್ ಆಗಿ ಸಿಗುತ್ತೆ. ಯಾವುದು ಅಂತಲೇ ಪ್ಯಾರಾ ಪ್ರಾಡಕ್ಟು ನನಗೆ ಇಟ್ ಈಸ್ ಒಬ್ಟೈನ್ಡ್ ಎಸ್ ಎ ಮೇಜರ್ ಪ್ರಾಡಕ್ಟ್. ಇದು ಹ್ಯಾಲೋಜಿನೇಷನ್ ಆಯಿತು. ಸೊ ಇದೇ ಥರ ನಾನಿಲ್ಲಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಬಂದಾಗ ಅಲ್ಲಿ ಬೇರೆ ಬೇರೆ ಥರ ಡಿಫ್ರೆಂಟ್ ಟೈಪ್ಸಲ್ಲಿ ಹೇಳಿದ್ದೀನಿ. ಸೊ ಇನ್ನೊಂದೆರಡು ರಿಯಾಕ್ಷನ್ಸನ್ನು ಹೇಳ್ಬಿಡ್ತೀನಿ ನಿಮಗೆ. ದ ನೆಕ್ಸ್ಟ್ ಒನ್ ಇಟ್ ಈಸ್ ನಥಿಂಗ್ ಬಟ್ ಹ್ಯಾಲೋಜಿನೇಷನ್ ಆಯಿತು. ಹ್ಯಾಲೋಜಿನೇಷನ್ ಅಂತಂದರೆ ಅದು ರಿಯಾಕ್ಷನ್ ಆಫ್ ಎನ್ ಅಲೋರಿನ್ ಕಾಂಪೌಂಡ್ ವಿತ್ ದಟ್ ಆಫ್ ಹ್ಯಾಲೋಜನ್ ಮಾಲಿಕ್ಯೂಲ್ ಅಂತ ತೊಗೊಂಡೆ. ದ ಸೆಕೆಂಡ್ ಒನ್ ಇಟ್ ಈಸ್ ನಥಿಂಗ್ ಬಟ್ ನೈಟ್ರೇಷನ್ ರಿಯಾಕ್ಷನ್. ದ ಸೆಕೆಂಡ್ ಒನ್ ಇಟ್ ಈಸ್ ನಥಿಂಗ್ ಬಟ್ ನೈಟ್ರೇಷನ್ ರಿಯಾಕ್ಷನ್. ಏನಿದು ನೈಟ್ರೇಷನ್ ಅಂತಂದರೆ ಏನು ಅಂತಂದರೆ ನಿಮ್ಗೆ ಗೊತ್ತಿದೆ, ಫಸ್ಟ್ ಏನಲ್ಲಿ ಹೇಳಿದ್ದೀನಿ ಇದನ್ನು. ನೈಟ್ರೇಷನ್ ಅಂತಂದರೆ ಏನು ಸರ್ ಅಂತಂದರೆ, ನೈಟ್ರೇಷನ್ ಅಂತಂದರೆ ಏನೂ ಇಲ್ಲ, ಒಂದು ಕಾಂಪೌಂಡನ್ನ ತೊಗೊಂಡೋದನ್ನು ನೈಟ್ರಿಕ್ ಆ್ಯಸಿಡ್ ಜೊತೆ ರಿಯಾಕ್ಷನ್ ಮಾಡ್ತೀನಿ ಅಷ್ಟೇ, ಅಥವಾ ಒಂದು ನೈಟ್ರೇಟಿಂಗ್ ಮಿಕ್ಸ್ಚರ್ ಜೊತೆಗೆ ರಿಯಾಕ್ಷನ್ ಮಾಡ್ತೀನಿ ಅಂತ ಹೇಳ್ತಾನೆ. ಏನಂಗಂದರೆ ನೈಟ್ರೇಟಿಂಗ್ ಮಿಕ್ಸ್ಚರ್ ಅಂತಂದರೆ ಏನು, ರಿಯಾಕ್ಷನ್ ಏನಾಗುತ್ತೆ, ನನಗೆ ಪ್ರಾಡಕ್ಟ್ ಏನು ಸಿಗುತ್ತೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಬರಿತಾ ಇದ್ದೀನಿ ನೋಡಿ, ಬರ್ಕೊಳ್ತಾ ಇದ್ದೀನಿ. ದ ಸೇಮ್ ಕ್ಲೋರೋಬೆಂಜಿನ ತೊಗೊಳ್ತೀನಿ ನಾನು. whenever chlorobenzene when it undergo reaction with concentrated nitric acid. ನೈಟ್ರೇಷನ್ ಅಂತಂದ್ರೆ ಏನು, ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಜೊತೆ ರಿಯಾಕ್ಷನ್ ಮಾಡ್ತೀನಿ. ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್. ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್. ಎರಡೂ ಕಾನ್ಸಂಟ್ರೇಟೆಡ್ ತೊಗೊಬೇಕು. ಆ್ಯಂಡ್ ದ ಮಿಕ್ಸ್ಚರ್ ಆಫ್ ದಿಸ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಮತ್ತು ಕಾನ್ಸಂಟ್ರೇಷನ್ ಸಲ್ಫ್ಯೂರಿಕ್ ಆ್ಯಸಿಡ್ ಏನಿದೆ, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಮತ್ತು ನೈಟ್ರಿಕ್ ಆ್ಯಸಿಡ್ ಎರಡೂ ಏನಿದೆ ಟುಗೆದರ್, ಎರಡನ್ನೂ ಒಟ್ಟಿಗೆ ಮಿಕ್ಸ್ಚರ್ ತೊಗೊಂಡ್ರೆ, ಇದು ಮಿಕ್ಸ್ಚರ್ನ ತೊಗೊಂಡ್ರೆ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ನೈಟ್ರೇಟಿಂಗ್ ಮಿಕ್ಸ್ಚರ್ ಅಂತ ಕರಿತೀವಿ. ದ ಮಿಕ್ಸ್ಚರ್ ಆಫ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಆ್ಯಂಡ್ ಯಾವುದು concentrated nitric acid and concentrated sulfuric acid, it is called as together it is called as nitrating mixture. Therefore when chlorobenzene is treated with or reacted with nitrating mixture or concentrated nitric acid and in the presence of concentrated sulfuric acid ಅಂತ ಹೇಳ್ತಾನೆ. ಸೊ ವಾಟ್ ವಿ ಗೆಟ್ ದ ಪ್ರಾಡಕ್ಟ್ ಇಯರ್ ಅಂತಾನೆ ಒನ್ಸ್ ಅಗೇನ್ ಇಲ್ಲಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಅಂದರೆ ಅಲ್ಲೊಂದು ಎಲೆಕ್ಟ್ರೋಫೈಲು ಸಬ್ಸ್ಟಿಟ್ಯೂಷನ್ ಆಗುತ್ತೆ. ಇಲ್ಲಿ ಯಾವುದಾಗುತ್ತೆ ಸರ್ ಇಲ್ಲಿ ಎಲೆಕ್ಟ್ರೋಫೈಲ್ ಅಂತಂದರೆ, ನಿಮಗೆ ಗೊತ್ತಿದೆ ಫಸ್ಟ್ ಏನೋ ಹೇಳಿದ್ದೀನಿ. ಸೊ ಈ ನೈಟ್ರಿಕ್ ಆ್ಯಸಿಡ್ನ ಬಿಡ್ಸ್ ಬರ್ಕೊಂಡ್ರೆ ಅದನ್ನು ಎರಡು ಥರ ಬರ್ಕೊಳ್ತೀನಿ, ಎರಡು ಪಾರ್ಟ್ ಮಾಡ್ಕೊಳ್ತೀನಿ. ಒಂದು ಕಡೆಗೆ NO2 ತೊಗೊಳ್ತೀನಿ, ಇನ್ನೊಂದು ಕಡೆಗೆ OH. ಸೊ ಇಲ್ಲಿ NO2 ಬಂದು ನನಗೆ ಇಲ್ಲಿ ಪ್ಲಸ್, ಇದು ಎಲೆಕ್ಟ್ರೋಫೈಲು. ಅಂದರೆ ಇಲ್ಲಿ NO2 ಗ್ರೂಪು ಸಬ್ಸ್ಟಿಟ್ಯೂಷನ್ ಆಗುತ್ತೆ ಎಲ್ಲಿ, ಕಾರ್ಬನ್ ಆಟಮ್ ಆಫ್ ದ ಬೆಂಜಿನ್ ರಿಂಗ್ ಮೇಲೆ. OH ಮೈನಸ್ ಇದೆಯಲ್ಲ ಅದು ನ್ಯೂಕ್ಲಿಯೋಫೈಲು. ಇಲ್ಲಿಂದ H ಆಚೆ ಬರುತ್ತೆ, ನಮ್ಗೆ ಗೊತ್ತಿದೆ ಫಸ್ಟ್ ರಿಯಾಕ್ಷನಲ್ಲಿ ಹೇಳಿದೆ. ಸೊ ಆರ್ಥೋಕಾರ್ಬನ್ ಆಟಮಿಂದ ಮತ್ತು ಪ್ಯಾರಾಕಾರ್ಬನ್ ಆಟಮಿಂದ ಒಂದೊಂದು ಹೈಡ್ರೋಜನ್ ಆಟಮ್ ಆಚೆ ಬರುತ್ತೆ. ಸೊ ಈಗ OH ಮೈನಸ್ ಜೊತೆಗೆ H+ ಕಂಬೈನ್ ಆಗಿ, ಸೊ ಇದೆರಡು ಸೇರಿ ಒಟ್ಟಿಗೆ ಸೇರಿ ನನಗೆ ವಾಟರ್ ಮಾಲಿಕ್ಯೂಲ್ ಎಲಿಮಿನೇಷನ್ ಆಗುತ್ತೆ. ಸೊ ದೇಫೋ ಇಲ್ಲಿ ಎಲೆಕ್ಟ್ರೋಫೈಲ್ ಯಾವುದು, NO2 ಗ್ರೂಪ್ ಇಸ್ ದ ಎಲೆಕ್ಟ್ರೋಫೈಲ್ ಇಯರ್. ದೇಫೋ ಇವಾಗ ಎಲೆಕ್ಟ್ರೋಫೈಲ್ನ ತೊಗೊಂಡು ರಿಯಾಕ್ಷನ್ ಮಾಡಿದಾಗ ನನಗೆ ಪ್ರಾಡಕ್ಟ್ ಏನು ಸಿಗುತ್ತೆ ಸರ್ ಅಂತಂದರೆ, ನನಗೆ ಇಲ್ಲಿ ಎರಡು ಪ್ರಾಡಕ್ಟ್ ಸಿಗುತ್ತೆ. ಏನು ಪ್ರಾಡಕ್ಟ್ ಸಿಗುತ್ತೆ ಅಂತಂದರೆ, ಒಂದು ಕಡೆಗೆ ಒಂದು ಪ್ರಾಡಕ್ಟ್ ನನಗೆ ಹೀಗೆ ಸಿಗುತ್ತೆ. ಬೆಂಜಿನ್ ರಿಂಗ್ ಇದೆ ಅಂದರೆ ಕ್ಲೋರೋಬೆಂಜಿನ್ ಏನಿದೆ ಅದನ್ನು ತಗೊಂಡೆ. ಸೊ ಇದು ಕ್ಲೋರೋಬೆಂಜಿನು. ಒಂದು ಕಡೆಗೆ ನೈಟ್ರೋ ಗ್ರೂಪು, ಸೊ ಆರ್ಥೋಕಾರ್ಬನೇಟ್ ಮೇಲೆ ಬಾಂಡ್ ಆಗುತ್ತೆ. ಇದು ಆರ್ಥೋಕ್ಲೋರೋ ನೈಟ್ರೋಬೆಂಜಿನ್ ಅಂತ ಹೇಳ್ತೀವಿ, ಅಥವಾ 2-ಕ್ಲೋರೋ ನೈಟ್ರೋಬೆಂಜಿನ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ವಾ? ಸೊ ಪ್ಲಸ್ ಇನ್ನೊಂದು ಕಾಂಪೌಂಡ್ ನನಗೆ ಎಲ್ಲಿ ಸಿಗುತ್ತೆ, ಕೆಳಗಡೆ ಬರೀತೀನಿ. ಇನ್ನೊಂದು ಕಾಂಪೌಂಡ್ ನನಗೆ ಇಲ್ಲಿ ಬರೀತಾ ಇದೆ ನೋಡಿ, ಇನ್ನೊಂದು ಕಾಂಪೌಂಡು ಇಲ್ಲಿ ಬರುತ್ತೆ, ಹೀಗೆ ಬರುತ್ತೆ. ಇದು ಬೆಂಜಿನ್ ಮಾಲಿಕ್ಯೂಲು ಆ್ಯಂಡ್ ಕ್ಲೋರಿನ್ ಆಟಮ್ ಇಲ್ಲಿ ಬಾಂಡ್ ಆಗಿದೆ. ಆ್ಯಂಡ್ ನೈಟ್ರೋ ಗ್ರೂಪ್ ನೋಡಿ ಸೆಕೆಂಡ್ ಕೇಸ್ನಲ್ಲಿ ಪ್ಯಾರಾಕಾರ್ಬನ್ ಆಟಮ್ ಮೇಲೆ ಬಾಂಡ್ ಆಗುತ್ತೆ. ಪ್ಯಾರಾಕ್ಲೋರೋ ನೈಟ್ರೋಬೆಂಜಿನ್ ಅಂತ ಕರಿತೀವಿ, ಅಥವಾ ಪ್ಯಾರಾನೈಟ್ರೋ ಕ್ಲೋರೋಬೆಂಜಿನ್ ಹೇಗಾದರೂ ಕರಿಬೋದು. ಸೊ ದೇಫೋ ಇಲ್ಲಿ ನನಗೆ ಎರಡು ಪ್ರಾಡಕ್ಟ್ ಸಿಗುತ್ತೆ. ಪ್ಲಸ್ ಅದ್ರ ಜೊತೆಗೆ ನೋಡಿ ಇಲ್ಲಿ ನಾನು ಹೇಳಿದೆ ಒಂದು OH ಮೈನಸ್ ಬರುತ್ತೆ, ಇಲ್ಲಿ H+ ಬರುತ್ತೆ. ಎರಡೂ ಒಟ್ಟಿಗೆ ಕಂಬೈನ್ ಆಗಿ ನನಗೇನು ಸಿಗುತ್ತೆ, ವಾಟರ್ ಮಾಲಿಕ್ಯೂಲ್ ಸಿಗುತ್ತೆ. ಏನು ಸಿಗುತ್ತೆ, ವಾಟರ್ ಮಾಲಿಕ್ಯೂಲ್ ಸಿಗುತ್ತೆ. ಅದನ್ನು ಬರಿತಾ ಇದ್ದೀನಿ ಇಲ್ಲಿ. ಸೊ ದೇಫೋ ಐ ವಿಲ್ ಗೆಟ್ ವಾಟರ್ ಮಾಲಿಕ್ಯೂಲ್ ಆ್ಯಸ್ ದ ಅನದರ್ ಪ್ರಾಡಕ್ಟ್. ಆ್ಯಂಡ್ ಇಲ್ಲಿ ನಾನು ಎರಡು ಸಲ ರಿಯಾಕ್ಷನ್ ಆಗೋದ್ರಿಂದ 2 ಮಾಲಿಕ್ಯೂಲ್ಸ್ ಆಫ್ HNO3 ತೊಗೊಂಡು ಅದನ್ನು ರಿಯಾಕ್ಷನ್ ಮಾಡಿದೆ. 2 ಮಾಲಿಕ್ಯೂಲ್ಸ್ ಆಫ್ ಸೊ ಕ್ಲೋರೋಬೆಂಜಿನ್ ಜೊತೆ ರಿಯಾಕ್ಷನ್ ಮಾಡಿದೆ. ಆವಾಗ ನನಗೆ ಒಂದು ಪ್ಯಾರಾ ಪ್ರಾಡಕ್ಟ್ ಸಿಗುತ್ತೆ, ಇನ್ನೊಂದು ಆರ್ಥೋ ಪ್ರಾಡಕ್ಟ್ ಸಿಗುತ್ತೆ, ಇನ್ನೊಂದು ಪ್ಯಾರಾ ಪ್ರಾಡಕ್ಟ್ ಸಿಗುತ್ತೆ. ಮತ್ತು ನನಗೆ 2 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಎಲಿಮಿನೇಷನ್ ಆಗುತ್ತೆ.
ಇದೆರಡರಲ್ಲಿ ಮೇಜರ್ ಪ್ರಾಡಕ್ಟ್ ಯಾವುದು ನನಗೆ, ಆ್ಯಂಡ್ ಇಟ್ ಈಸ್ ವಾಟ್ ದ ಮೇಜರ್ ಪ್ರಾಡಕ್ಟ್ ಯಾವುದು, ಪ್ಯಾರಾ ಕಾಂಪೌಂಡ್. ಅರ್ಥ ಆಗಿದೆಯಲ್ಲ. ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ದ ನೈಟ್ರೇಷನ್. ವೆನ್ ಕ್ಲೋರೋಬೆಂಜಿನ್ ವೆನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ ನೈಟ್ರೇಟಿಕ್ ಮಿಕ್ಸ್ಚರ್ ಆರ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ವಿ ಗೆಟ್ ಆರ್ಥೋ ನೈಟ್ರೋ ಕ್ಲೋರೋಬೆಂಜಿನ್ ಆ್ಯಂಡ್ ಪ್ಯಾರಾ ನೈಟ್ರೋ ಕ್ಲೋರೋಬೆಂಜಿನ್ ಆಸ್ ಎ ಪ್ರಾಡಕ್ಟ್. And that is all about the second example of the electrophilic substitution reaction, and it is nothing but nitration. Nitration ಅಂತಂದ್ರೆ ಏನು, reaction of a compound with nitric acid, concentrated nitric acid. And that is all about the another example of the electrophilic substitution reaction ಅಂತ ಹೇಳ್ತೀವಿ. And coming to the third one ಅಂತ ತಗೊಂಡ್ರೆ, the third example it is called as sulfonation ಅಂತ ಕರಿತೀವಿ ಗಣಪ. The third type of electrophilic substitution reaction, it is nothing but sulfonation. ಈಗ ಹ್ಯಾಲೋಜಿನೇಷನ್ ಅಂತಂದರೆ ಏನು ಹೇಳಿದೆ ನಿಮಗೆ, ರಿಯಾಕ್ಷನ್ ವಿತ್ ಹ್ಯಾಲೋಜನ್ ಮಾಲಿಕ್ಯೂಲ್. ನೈಟ್ರೇಷನ್ ಅಂತಂದ್ರೆ ಏನು, ರಿಯಾಕ್ಷನ್ ವಿತ್ ನೈಟ್ರಿಕ್ ಆ್ಯಸಿಡ್. ಅದೇ ಥರ ಈಗ ಸಲ್ಫೋನೇಷನ್ ಅಂತಂದ್ರೆ ಏನು, ಸಲ್ಫೋನೇಷನ್ ಅಂತಂದರೆ ರಿಯಾಕ್ಷನ್ ಆಫ್ ಎನ್ ಆರ್ಗ್ಯಾನಿಕ್ ಕಾಂಪೌಂಡ್ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್. ಇಲ್ಲಿ ಸಲ್ಫೋನೇಷನ್ ಅಂತಂದರೆ ನಾನು ರಿಯಾಕ್ಷನ್ ಮಾಡಬೇಕಾದ್ರೆ ಒಂದು ಆರ್ಗ್ಯಾನಿಕ್ ಕಾಂಪೌಂಡನ್ನು ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆ ರಿಯಾಕ್ಷನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ ದಟ್ ಕೇಸ್ ದಟ್ ರಿಯಾಕ್ಷನ್ ಇಟ್ ಈಸ್ ಕಾಲ್ಡ್ ಆಸ್ ಸಲ್ಫೋನೇಷನ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ವಾ. ಹಾಗಿದ್ರೆ ಏನಾಗುತ್ತೆ ಇಲ್ಲಿ, ನಮಗೆ ಏನು ಪ್ರಾಡಕ್ಟ್ ಸಿಗುತ್ತೆ ಸಲ್ಫೋನೇಷನ್ ಆದಾಗ. ಸೊ ಇಟ್ ಈಸ್ ಅ ವೆರಿ ಸಿಂಪಲ್ ರಿಯಾಕ್ಷನ್. ಮತ್ತು ಕ್ಲೋರೋಬೆಂಜಿನ್ನ ತಗೊಳ್ತಾ ಇದ್ದೀನಿ ನೋಡಿ, ಕ್ಲೋರೋಬೆಂಜಿನ್ನ ತಗೊಂಡೆ. ಆ್ಯಂಡ್ ವೆನ್ ಎವರ್ ದಿಸ್ ಕ್ಲೋರೋಬೆಂಜಿನ್ ಕಾಂಪೌಂಡ್ ಒನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್, when it undergo reaction with concentrated sulfuric acid, ಹೀಟ್ ಮಾಡಿದೆ, ನನಗೆ ಇಲ್ಲಿ ಪ್ರಾಡಕ್ಟ್ ಏನು ಸಿಗುತ್ತೆ ಸರ್ ಅಂತಾನೆ. ಇಲ್ಲಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ ಅಂತ ಹೇಳಿದ್ನಲ್ವಾ. ಹಾಗಿದ್ರೆ ಇಲ್ಲಿ ಎಲೆಕ್ಟ್ರೋಫೈಲ್ ಯಾವುದು ಸರ್ ಅಂತ ಪ್ರಶ್ನೆ ಬರುತ್ತೆ ನಿಮಗೆ. ಈಗ ಆ ಎಲೆಕ್ಟ್ರೋಫೈಲನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಸುಮ್ಮನೆ ಫಾರ್ ದ ಸೇಕ್ ಆಫ್ ಸಿಂಪ್ಲಿಸಿಟಿ ನಿಮಗೆ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಬಿಡಿಸಿ ಬರ್ಕೊಂಡಾಗ ನೋಡಿ, ಸಲ್ಫ್ಯೂರಿಕ್ ಆ್ಯಸಿಡ್ನ ಈ ರೀತಿ ಬಿಡಿಸಿ ಬರ್ಕೊಳ್ತೀನಿ. ಒಂದು ಕಡೆಗೆ SO3H ಅಂತ ತಗೊಳ್ತೀನಿ, ಅಂದರೆ ಟೋಟಲ್ H2SO4 ಇತ್ತಲ್ಲ, ಅದರಲ್ಲಿ ಒಂದು ಕಡೆಗೆ SO3H ಅಂತ ತಗೊಳ್ತೀನಿ, ಇನ್ನೊಂದು ಕಡೆಗೆ OH ಮೈನಸ್ ಅಂತ ತಗೊಳ್ತೀನಿ. SO3H ಇದನ್ನು ಪ್ಲಸ್ ಅಂತ ಅಂದ್ಕೊಳ್ಳಿ. ಹಿಯರ್ ನಾವು ಇಟ್ ಈಸ್ ದ ಎಲೆಕ್ಟ್ರೋಫೈಲ್. ಯಾವುದು, ಇದನ್ನು ನಾವು ಸಲ್ಫೋನಿಕ್ ಆ್ಯಸಿಡ್ ಗ್ರೂಪ್ ಅಂತ ಕರಿತೀವಿ. ಏನಂತ ಕರಿತೀವಿ, SO3H ಗ್ರೂಪನ್ನು ಸಲ್ಫೋನಿಕ್ ಆ್ಯಸಿಡ್ ಗ್ರೂಪ್ ಅಂತ ಕರಿತೀವಿ. ಈ ಸಲ್ಫೋನಿಕ್ ಆ್ಯಸಿಡ್ ಗ್ರೂಪು ಈಗ ಬೆಂಜಿನ್ ರಿಂಗಲ್ಲಿ ರಿಯಾಕ್ಷನ್ ಆಗುತ್ತೆ. ಎರಡು ಕಡೆ ರಿಯಾಕ್ಷನ್ ಆಗುತ್ತೆ. ಆರ್ಥೋ ಕಾರ್ಬೊನೇಟ್ ಮೇಲೂ ರಿಯಾಕ್ಷನ್ ಆಗುತ್ತೆ, ಪ್ಯಾರಾ ಕಾರ್ಬೊನೇಟ್ ಮೇಲೂ ರಿಯಾಕ್ಷನ್ ಆಗುತ್ತೆ. ರಿಯಾಕ್ಷನ್ ಆಗಿ ನನಗೆ ಅಲ್ಲಿ ಎರಡು ಕಾಂಪೌಂಡ್ ಸಿಗುತ್ತೆ. ಏನದು ಎರಡು ಕಾಂಪೌಂಡ್ ಸಿಗುತ್ತೆ ಅದನ್ನು ನೋಡೋಣ. ಸೊ ದೇರ್ಫೋರ್ ವೆನ್ ಕ್ಲೋರೋಬೆಂಜಿನ್ ವೆನ್ ಇಟ್ ಈಸ್ ಹೀಟೆಡ್ ವಿತ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್, ಒಂದು ಪ್ರಾಡಕ್ಟ್ ನೋಡಪ್ಪ ನನಗೆ ಹಿಂಗೆ ಸಿಗುತ್ತೆ. ಒನ್ ಆಫ್ ದ ಪ್ರಾಡಕ್ಟ್ ನನಗೆ ಇದು ಬೆಂಜಿನ್ ರಿಂಗು, ಇದು ಕ್ಲೋರಿನ್ ಆಟಮು. ಸೊ ಈಗ SO3H ಅಂತ ಹೇಳಿದ್ನಲ್ಲ ಎಲೆಕ್ಟ್ರೋಫೈಲು. ಸೊ ಒಂದು ಕಡೆಗೆ ಆರ್ಥೋ ಕಾರ್ಬೊನೇಟಮ್ ಮೇಲೆ ಬಾಂಡ್ ಆಗುತ್ತೆ. SO3H ಗ್ರೂಪ್ ಇಸ್ ಬಾಂಡೆಡ್ ಟು ದ ಆರ್ಥೋ ಕಾರ್ಬೊನೇಟಮ್. ಆ್ಯಂಡ್ ನನಗೆ ಈ ಕಾಂಪೌಂಡ್ ಏನು ಬರುತ್ತೆ, ಇದನ್ನು ನಾವು ಬೆಂಜಿನ್, ಇದು ಪೇರೆಂಟ್ ಕಾಂಪೌಂಡ್, ಬೆಂಜಿನ್ ಸಲ್ಫೋನಿಕ್ ಆ್ಯಸಿಡ್ ಅಂತ ಕರಿತೀವಿ. ಬೆಂಜಿನ್ ಸಲ್ಫೋನಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ಆ್ಯಂಡ್ ಅಗೇನ್ ಅಲ್ಲಿ ಕ್ಲೋರಿನ್ ಆಟಮು ಆರ್ಥೋ ಕಾರ್ಬೊನೇಟಮ್ಗೆ ಇಲ್ಲಿ ಬಾಂಡ್ ಆಗಿದೆ. ದೇರ್ಫೋರ್ ದಿಸ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಆರ್ಥೋಕ್ಲೋರೋಬೆಂಜಿನ್ ಸಲ್ಫೋನಿಕ್ ಆ್ಯಸಿಡ್. ಐ ರಿಪೀಟ್, ಆರ್ಥೋಕ್ಲೋರೋಬೆಂಜಿನ್ ಸಲ್ಫೋನಿಕ್ ಆ್ಯಸಿಡ್. ಇದು ಒಂದು ಪ್ರಾಡಕ್ಟ್ ಸಿಗುತ್ತೆ ನಮಗೆ, ಗೊತ್ತಾಗ್ತಿದೆಯಲ್ವಾ. ಆ್ಯಂಡ್ ದ ಒನ್ ಮೋರ್ ಪ್ರಾಡಕ್ಟ್ ನನಗೆ ಏನು ಸಿಗುತ್ತೆ, ಒಂದು ಸಿಗಲ್ಲ, ಎರಡು ಸಿಗುತ್ತೆ. ಒಂದು ಆರ್ಥೋ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟು, ಮತ್ತು ಇನ್ನೊಂದು ಯಾವುದು ನನಗೆ ಪ್ಯಾರಾ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಸಿಗುತ್ತೆ. ಇನ್ನೊಂದು ಪ್ರಾಡಕ್ಟ್ ನನಗೆ ಹೀಗೆ ಸಿಗ್ತಾ ಇದೆ ನೋಡಿ, ಇದು ಬೆಂಜಿನ್ ರಿಂಗು, ಅದನ್ನು ಬರ್ಕೋತಾ ಇದ್ದೀನಿ. ಎಗೇನ್ ಕ್ಲೋರಿನ್ ಆಟಮ್ ಇದೆ ಇಲ್ಲಿ. ನಾವು SO3H ಗ್ರೂಪ್ ಇವಾಗ ಈ ಪ್ಯಾರಾ ಕಾರ್ಬನ್ ಆಟಮ್ ಮೇಲೆ ಬಾಂಡ್ ಆಗುತ್ತೆ. ಇದನ್ನು ನಾವು ಪ್ಯಾರಾಕ್ಲೋರೋಬೆಂಜಿನ್ ಸಲ್ಫೋನಿಕ್ ಆ್ಯಸಿಡ್ ಅಂತ ಕರಿತೀವಿ. ಫಸ್ಟ್ ಒನ್ ಈಸ್ ಆರ್ಥೋಕ್ಲೋರೋಬೆಂಜಿನ್ ಸಲ್ಫೋನಿಕ್ ಆ್ಯಸಿಡ್, ಅಥವಾ ಅದಕ್ಕೆ IUPAC ನೇಮ್ ತೊಗೊಂಡ್ರೆ ಫಸ್ಟ್ ಒನ್ ಈಸ್ 2-ಕ್ಲೋರೋಬೆಂಜಿನ್ ಸಲ್ಫೋನಿಕ್ ಆ್ಯಸಿಡ್. ದ ಸೆಕೆಂಡ್ ಕಾಂಪೌಂಡ್ ಪ್ಯಾರಾ ಕಾಂಪೌಂಡ್, ಪ್ಯಾರಾಕ್ಲೋರೋಬೆಂಜಿನ್ ಸಲ್ಫೋನಿಕ್ ಆ್ಯಸಿಡ್ ಕಾಂಪೌಂಡ್, ಆರ್ IUPAC ನೇಮ್ ಈಸ್ 4-ಕ್ಲೋರೋಬೆಂಜಿನ್ ಸಲ್ಫೋನಿಕ್ ಆ್ಯಸಿಡ್. ಐ ರಿಪೀಟ್, 4-ಕ್ಲೋರೋಬೆಂಜಿನ್ ಸಲ್ಫೋನಿಕ್ ಆ್ಯಸಿಡ್. ಇದು ನನಗೆ ಇನ್ನೊಂದು ಪ್ರಾಡಕ್ಟು, ಎರಡು ಪ್ರಾಡಕ್ಟ್ ಸಿಗುತ್ತೆ. ಪ್ಲಸ್ ಇನ್ನೊಂದು ಸೈಡ್ ಪ್ರಾಡಕ್ಟ್ ಸಿಗುತ್ತೆ. ಯಾವುದು ನಾನು ಹೇಳಿದೆ, ಇಲ್ಲಿ ಈ ಸಲ್ಫ್ಯೂರಿಕ್ ಆ್ಯಸಿಡಿಂದ ಒಂದು SO3H ಬರುತ್ತೆ, ಇನ್ನೇನು ಉಳ್ಕೊಳ್ಳುತ್ತೆ ಅಲ್ಲಿ OH ಮೈನಸ್ಸು. ಸೊ ಇಲ್ಲಿಂದ ಬೆಂಜಿನ್ ರಿಂಗಿಂದ ನನಗೆ H+ ಸಿಗುತ್ತೆ, 2 H+ ಬರುತ್ತೆ. 2 H+, 2 OH ಮೈನಸ್ ಜೊತೆ ಕಂಬೈನ್ ಆಗಿ ನನಗೆ 2 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಮಾಲಿಕ್ಯೂಲ್ಸ್
ಫಾರ್ಮೇಷನ್ ಆಗುತ್ತೆ. 2 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಆರ್ ಫಾರ್ಮ್. ಇದು ಅನದರ್ ಪ್ರಾಡಕ್ಟ್, ಸೈಡ್ ಪ್ರಾಡಕ್ಟ್. ದೇರ್ಫೋರ್ ಇಲ್ಲೂ ಅಷ್ಟೇ, ಐ ವಿಲ್ ಟೇಕ್ 2 ಮಾಲಿಕ್ಯೂಲ್ಸ್ ಆಫ್ ಕ್ಲೋರೋಬೆಂಜಿನ್, 2 ಮಾಲಿಕ್ಯೂಲ್ಸ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ನ ತೊಗೊಳ್ತೀನಿ. ದೇರ್ಫೋರ್ ನನಗೆ ಇಲ್ಲಿ 2 ಪ್ರಾಡಕ್ಟ್ ಸಿಗುತ್ತೆ. ಮಿಕ್ಸ್ಚರ್ ಆಫ್ 2 ಪ್ರಾಡಕ್ಟ್ಸ್ ದೇ ಆರ್ ಗೋಯಿಂಗ್ ಟು ಒಬ್ಟೈನ್ಡ್. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಸಲ್ಫೋನೇಷನ್ ರಿಯಾಕ್ಷನ್ ಅಂತ ಹೇಳ್ತಾನೆ. ಸೊ ನಾನು 3 ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಲ್ಲಿ. ಒಂದು ಸಲ್ಫೋನೇಷನ್ನು, ಮತ್ತು ಇನ್ನೊಂದು ನೈಟ್ರೇಷನ್ನು, ಮತ್ತು ಫಸ್ಟ್ ಒನ್ ಈಸ್ ಹ್ಯಾಲುಸಿನೇಷನ್. ಇದಿಷ್ಟು ಸೊ ಇವತ್ತಿನ ಒಂದು ಕ್ಲಾಸ್ ಅಂತ ಹೇಳ್ತಾ, ನಿಮಗೇನಾದರೂ ಇವತ್ತಿನ ಕ್ಲಾಸಲ್ಲಿ ನಿಮಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ನೀವು ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಸೊ ಇವತ್ತಿಗೆ ನಾನು ಈ ಕ್ಲಾಸನ್ನು ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಮತ್ತೆ ನಿಮಗೆ ಮುಂದಿನ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಪಾ.